ಸ್ನೇಹಿತರೆ, ಇವತ್ತು KS 2020ಯ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಇತಿಹಾಸ ಪ್ರಶ್ನೆಗಳ ಪ್ರಶ್ನೋತ್ತರವನ್ನ ನಿಮಗೋಸ್ಕರ ವಿವರಣೆ ಮಾಡ್ತಾ ಇದ್ದೀನಿ. ಯಾರ್ಯಾರು ಇದುವರೆಗೂ ಕೂಡ ನಮ್ಮ ಸ್ಫೂರ್ತಿ ಅಕಾಡೆಮಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅತ್ಯುತ್ತಮವಾಗಿರ್ತಕ್ಕಂಥ ವಿವರಣೆಗಳುಳ್ಳಂತ ಇತಿಹಾಸ ಪ್ರಶ್ನೋತ್ತರಗಳನ್ನ ನೀವು ಇದರಲ್ಲಿ ಪಡಿಬಹುದು. ಅಂದಾಗೆ ಸ್ನೇಹಿತರೆ, ಅನ್ಅಕಾಡೆಮಿ ಲರ್ನಿಂಗ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ನೀವು ಅದರಲ್ಲಿ ಸರ್ಚ್ ಮಾಡಬೇಕು ರಮೇಶ್ ಶಿಕಾರಿಪುರ ಅಂತ ಹೇಳಿ. ಹಾಗೆ ಸರ್ಚ್ ಮಾಡೋದ್ರ ಮುಖಾಂತರವಾಗಿ ನೀವು ನೋಡಬಹುದು, ಅಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ನನ್ನ ರೆಫರಲ್ ಕೋಡ್ ಇದೆ, ರಮೇಶ್ 99. ಫುಲ್ ಕ್ಯಾಪಿಟಲ್ ಲೆಟರ್ ಅಲ್ಲಿ ಇರ್ತಕ್ಕಂಥ ಈ ರೆಫರಲ್ ಕೋಡ್ ಅನ್ನ ತಾವು ದಯವಿಟ್ಟು ಬಳಸಬೇಕು. ಎಲ್ಲ ವಿವರಣೆಗಳು ಕೂಡ ನಿಮ್ಗೆ ಸಿಗ್ತದೆ. ಅನ್ಅಕಾಡೆಮಿನಲ್ಲಿ 6 ಗಂಟೆಗೆ ಮತ್ತು 8 ಗಂಟೆಗೆ ಹಾಗೂ 9 ಗಂಟೆ ಸಮಯದಲ್ಲಿ ನನ್ನ ಸ್ಪೆಷಲ್ ಲೈವ್ ಕ್ಲಾಸ್ಗಳು ಬಿಡುಗಡೆ ಆಗ್ತಾ ಇರ್ತದೆ. ತಾವೆಲ್ಲರೂ ಈ ಕ್ಲಾಸ್ ಅನ್ನ ಎಂಜಾಯ್ ಮಾಡೋದ್ರ ಮುಖಾಂತರವಾಗಿ ಅನ್ಅಕಾಡೆಮಿ ಲರ್ನಿಂಗ್ ಆಪ್ ಅಲ್ಲಿ ನೀವು ಎಂಜಾಯ್ ಮಾಡಬಹುದು ಅಂತ ಅನ್ಸುತ್ತೆ. ಬನ್ನಿ, ಪ್ರಶ್ನೆಗಳಲ್ಲಿ ಏನಿದೆ ಅಂತ ಹೇಳಿ ನೋಡೋಣ. ಇದು KAS 2020ಯಲ್ಲಿ ನಡೆದಂತ ಪ್ರಶ್ನೆ ಪತ್ರಿಕೆ, ಅದರ ಇತಿಹಾಸ ಪ್ರಶ್ನೆಗಳನ್ನ ನಿಮ್ ಮುಂದೆ ತಂದಿದ್ದೇನೆ. ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಶ್ನೆ KS ಫಿಲ್ಮ್ಸ್ ಅಲ್ಲಿ ಕೇಳಿದಂತ ಪ್ರಶ್ನೆ 1 ಇದೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ಅಥವಾ ನಯನಾರ್ಗಳಿಗೆ, ಆಳ್ವಾರ್ಸ್ ಅಲ್ಲ ನಯನಾರ್ಸ್ ಗಳಿಗೆ ಸಂಬಂಧಿಸಿದೆ ಇದೆ. ಇವರು ಸಂಗಮ ಕವಿಗಳಾಗಿದ್ದರು, ಇವರು ಶೈವ ಸಂತರಾಗಿದ್ದರು, ಅವರು ಭಕ್ತಿ ಮತ್ತು ಕಾವ್ಯವನ್ನ ರಚಿಸಿದ್ದರು, ಅವರು ಪುರಾತನ ಎಂದು ಕರೆಯಲ್ಪಡುವ 64 ಜನ ಇದ್ರು. ಹಾಗಾದ್ರೆ ಆಯ್ಕೆಗಳು ನೋಡಿ, A1 ಮಾತ್ರ ಸರಿ ಇದೆ, B1 ಮತ್ತು 2 ಸರಿ ಇದೆ. ಸೊ ಇದರಲ್ಲಿ ನಾವು ನೋಡ್ಬೇಕಾದ್ರು 1 ಮತ್ತು 2, 3, 4 ಸರಿ ಅಂತ ಇದೆ. ಯೋಚನೆ ಮಾಡಿ ನೋಡೋಣ. ಓಕೆ ಸ್ನೇಹಿತರೆ, ಈ ಪ್ರಶ್ನೆಗೆ ನಾವು ನೋಡಬಹುದಾದಂತ ಆನ್ಸರ್ ಅಂದ್ರೆ ಬಿ ಮಾತ್ರ ಸರಿ ಇದೆ. ಓಕೆ, ಬಿ ಮಾತ್ರ ಸರಿ ಇದೆ. ಅದರಲ್ಲಿ ನಿಮ್ಗೆ ಎರಡನೇ ಹೇಳಿಕೆ ಇದೆಯಲ್ಲ, ಇದು ತಪ್ಪು. ದೆನ್ ನಂಬರ್ ಇದೆಯಲ್ಲ, ಇದು ಕೂಡ ತಪ್ಪಾಗಿದೆ. ಯಾಕೆ ಅಂತಂದ್ರೆ ಅಲ್ಲಿ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿ ಕಂಡು ಬರ್ತದೆ ನಮ್ಗೆ. ಆದ್ರೆ ಕೆಲವು ಸಾಹಿತ್ಯಗಳಲ್ಲಿ ನಮ್ಗೆ ಆನ್ಸರ್ಸ್ ಬಿಟ್ಟಿದ್ದು ಸ್ವಲ್ಪ ಎಡವಟ್ಟೆ ಇತ್ತದು. ಆದ್ರೆ ನಿಮ್ಮ ಪ್ರಕಾರದಲ್ಲಿ ಏನ್ ಗೆಸ್ ಮಾಡಿದೀರಾ 2, 3, 4, ಅಲ್ಲಿ 2, 3 ಮಾತ್ರ ಸರಿಯಾಗತ್ತೆ, ಈ 4 ತಪ್ಪಾಗುತ್ತೆ. ದಟ್ ಈಸ್ ಆಪ್ಷನ್ಸ್ ಅಲ್ಲಿ ಸ್ವಲ್ಪ ತಪ್ಪಿದೆ. ಏನು ಅಂತೇಳಿ ಕ್ಲಿಯರ್ ಮಾಡ್ತೀನಿ ಬನ್ನಿ. ಈಗ ನೋಡಿ, ನಯನಾರ್ಸ್ಗಳು ಅಂತ ಬಂದ್ರೆ ನಮ್ಗೆ ನಯನಾರ್ಸ್ ಸಾಮಾನ್ಯವಾಗಿ ನಮ್ಗವರು ಸಿಗ್ತಕ್ಕಂಥದ್ದು 3 ಮತ್ತು 8ನೇ ಶತಮಾನಗಳಲ್ಲಿ ಸಿಗ್ತಾರೆ. 3 to 8 ಶತಮಾನಗಳಲ್ಲಿ ಇವರು ವಾಸವಾಗಿದ್ರು ಅನ್ನೋದಕ್ಕೆ ನಮ್ಗೆ ಆಧಾರಗಳು ಸಿಗುತ್ತೆ. ಜೊತೆಗೆ ವೆರಿ ಇಂಪಾರ್ಟೆಂಟ್, ಇವರು 63 ಜನರು ಇದ್ರು, 63 ಮೆಂಬರ್ಸ್ ಇವರು ನಮ್ಗೆ ಕಂಡು ಬರ್ತಾರೆ. ಓಕೆ, ಆದ್ರೆ ಇಲ್ಲೇ ಇರೋದು ನಮ್ಗೆ ಇವರು ಶೈವ ಸಂತವನ್ನ ಆರಾಧನೆ ಮಾಡ್ತಾ ಇದ್ರು. ಶೈವ ಸಂತರನ್ನ ಆರಾಧನೆ ಮಾಡ್ತಾ ಇದ್ರು ಅಂದಾಗ ನಂಬರ್ 2 ರೈಟ್ ಆಗತ್ತೆ, ಹೌದಾ? ಆಮೇಲೆ 3ನೇ ಶತಮಾನ ಅನ್ನುವಂತ ಮಾತು ಬಂದಾಗ 3ನೇ ಶತಮಾನದ ಆಸುಪಾಸಿನಲ್ಲೇ ನಮ್ಗೆ ಸಂಗಮ ಲಿಟರೇಚರ್ ಕೂಡ ಸಿಗೋದು ಅವಾಗಲೇ, ಅದು ಕೂಡ ಸಿಗುತ್ತೆ. ಮತ್ತಿನ್ ನಮ್ಗೆ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಮಧ್ಯಕಾಲೀನ ದಕ್ಷಿಣ ಭಾರತದಲ್ಲಿ ಭಕ್ತಿ ಚಳುವಳಿಗಳ ಮೇಲೆ ಇವರು ತುಂಬಾನೇ ಪ್ರಭಾವ ಬೀರಿದಂತವ್ರು. ಮತ್ತು ಈ ನಾಯನಾರರ ಪಟ್ಟಿಯನ್ನ ಆರಂಭದಲ್ಲಿ ಇದನ್ನ ಕ್ರೋಢೀಕರಣಗೊಳಿಸಿದವನು ಅಂದ್ರೆ ಸುಂದರರ್ ಅಂತ ಕರಿತೀವಿ. ಈ ಸುಂದರರ ನಾಯನಾರರ ಪಟ್ಟಿಯಲ್ಲಿ ನಂಬರ್ 1ನೇ ಸ್ಥಾನದಲ್ಲಿ ಬರೋನು ಅವನೇನೆ. ಹಾಗಾಗಿ ಇವನಿಗೆ ಸುಂದರ ಮೂರ್ತಿ ಅಂತರೂ ತಮಿಳುನಾಡಿನ ಬುಕ್ಸ್ ಗಳಲ್ಲಿ ಹೇಳ್ತಾರೆ, ಬಟ್ ಸುಂದರರ್ ಬರ್ತಾರೆ. ಅವನು ಬರೆದಿರ್ತಕ್ಕಂಥ ತೊಂಡ ತೋಗೈ ಅನ್ನುವಂತಹ ಕವಿತೆ ಬರುತ್ತೆ. ತೊಂಡ ತೋಗೈ ಅನ್ನೋ ಕವಿತೆ, ಅದರಲ್ಲಿ 11 ಪದ್ಯಗಳಲ್ಲಿ ಕಾರೈಕಲ್ ಅಮ್ಮಯ್ಯಾರ್ ವರೆಗಿನ ಅಷ್ಟು ಜನರ ಒಂದು ನಾಯನರ್ಗಳ ಸಂತರ್ಗಳ ಹೆಸರನ್ನ ಹೇಳುತ್ತೆ. ಹಾಗೆ ಹೇಳೋದ್ರಿಂದ 63 ಸಂತರಿದ್ರು ಅನ್ನೋದು ಕೂಡ ನಮ್ಗೆ ರೈಟ್ ಆಗುತ್ತೆ. ಇಲ್ಲಿ 64 ಇದೆ ಅಂದ್ರೆ ಸೊ ಡಿ ಇದು ತಪ್ಪಾಗತ್ತೆ. ಓಕೆ, ದೆನ್ ಇವರು ಅನೇಕ ಭಕ್ತಿ ಕಾವ್ಯಗಳನ್ನ ರಚಿಸಿದ್ದರು ಅನ್ನೋದಿದೆಯಲ್ಲ,
ಈ ರಚಿಸಿದ್ದರು ಅನ್ನೋದು ಕೂಡ ಸಿಗತ್ತೆ ನಮ್ಗೆ ಅದ್ರಲ್ಲಿ. ಯಾಕೆಂದ್ರೆ ಮೊದಲನೇ ಕವಿಯ ಬಗ್ಗೆನೆ ನಾನು ನಿಮ್ಗೆ ಹೇಳಿದೆ. ಯಾರು ಅಂತಂದ್ರೆ ನಾಯನಾರರ ಪಟ್ಟಿಯನ್ನ ಸುಂದರರ್ ಅಂತಕ್ಕಂಥವ್ರು ತೊಂಡ ತೋಗೈ ಅನ್ನುವ ಕವಿತೆಯಲ್ಲಿ ಅಷ್ಟನ್ನು ಹೇಳಿದಾನೆ ಅಂತ ಬಂದ್ರೆ ಹಂಗಾರೆ ಇವರು ಭಕ್ತಿ ಕಾವ್ಯಗಳನ್ನು ರಚಿಸ್ತಾ ಇದ್ರು ಅನ್ನೋದು ಕೂಡ ರೈಟ್ ಆಗುತ್ತೆ. ಇದು ಕೂಡ ನಮ್ಗೆ ರೈಟ್ ಆಗತ್ತೆ. ದೆನ್ ಸಂಗಮ ಕಾಲದ ಕವಿಗಳು ಅಂದ್ರೆ 3ರಿಂದ ಇವರು ಒಂದು ಕಾಲಕ್ಕೆ ಬರೋದಿಲ್ಲ, ನೆನ್ಪಿಡಿಗಳಿ. 3 to 8 ಸೆಂಚುರೀಸ್ ಮಧ್ಯದಲ್ಲಿ ಸಿಗೋದ್ರಿಂದ ಸಂಗಮ ಕವಿಗಳು ಆಗಿದ್ರು ಅಂತನೂ ಕೂಡ ನಮ್ಗೆ ಇವರು ಗೊತ್ತಾಗುತ್ತೆ. ಹಾಗಾಗಿ KS ಅಲ್ಲಿ ಕೊಟ್ಟಿರ್ತಕ್ಕಂಥ ಇದು ಸ್ವಲ್ಪ ರಾಂಗ್ ಡಿಸ್ಟರ್ಬೆನ್ಸ್ ಆಗಿತ್ತು ಆ ಕಾಲಕ್ಕೆ. ಓಕೆ, ಇದು ಕೂಡ ರಾಂಗ್ ಆಗಿತ್ತು. ಹಂಗಾಗಿ ಇಲ್ಲಿ ನಿಮ್ಗೆ ಸಿ ಬಳಸಿದೆಲ್ಲ, ಸಿ ಇದೆಯಲ್ಲ, ಇದು 4ನೇದು ಬರೋದಿಲ್ಲ. ಯಾಕೆಂದ್ರೆ ಇದು 63 ಜನರು ಇದ್ರು. ಓಕೆ, ಇನ್ನು 3 ಸರಿ ಆಗತ್ತೆ. ಬಟ್ ಈ ಆಪ್ಷನ್ಸ್ ನಿಮ್ಗೆ ಎಲ್ಲೂ ಸಿಗಲ್ಲ. 1, 2, 3 ಸಿಗಲ್ಲ. 1 ಮತ್ತು 3 ಇದೆಯಲ್ಲ, ಇಲ್ಲಿ 2 ಹಾಕ 2, 3 ಮಾತ್ರ ಸರಿ ಅಂತ ಅನ್ಬೋದು. ಅಥವಾ 1, 2 ಇದೆಯಲ್ಲ, ಇಲ್ಲಿ 1 ಹಾಕೊಂಡ್ಬಿಟ್ರೆ 1, 2, 3 ಮಾತ್ರ ಸರಿ ಅಂತ. ಹಾಗಾಗಿ ಇದು ಒಂದು ಸ್ವಲ್ಪ ಮಿಸ್ಟೇಕ್ಸ್ ಇತ್ತದು. ಓಕೆ, ನೆಕ್ಸ್ಟ್ ಬರೋಣ, ಮುಂದಿನ ಪ್ರಶ್ನೆ ಬರೋಣ. ಸೊ ಈ ಪ್ರಶ್ನೆಯಲ್ಲಿ ಏನಿದೆ ಅಂತ ನೋಡೋಣ. ಇದು ಕೂಡ ಒಳ್ಳೆ ಪ್ರಶ್ನೆ. ಇದು 2ನೇ ಪ್ರಶ್ನೆ. ಭಾರತೀಯ ನಾಣ್ಯಶಾಸ್ತ್ರ ಇತಿಹಾಸದಲ್ಲಿ ಪಂಚ್ ಗುರುತಿನ ನಾಣ್ಯಗಳು ಅಂತ ಕೂಡ ಕರಿತೀವಿ. ಅಂತಂದ್ರೆ ಪಂಚ್ ಮಾರ್ಕಿನ ನಾಣ್ಯಗಳು, ಅದನ್ನ PMC ಕಾಯಿನ್ ಅಂತ ಕೂಡ ಕರೀತಾರೆ. ಇವುಗಳಿಗೆ ಒಂದು ವಿಶಿಷ್ಟವಾದ ಸ್ಥಾನವಿದೆ. ಇದಕ್ಕೆ ಅನ್ವಯಿಸುವಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸತ್ಯವಾಗಿದೆ ಅನ್ನೋದು ಕೇಳ್ತಾ ಇದ್ದಾರೆ. ಹೇಳಿಕೆ ಒಂದಿದೆ, ಇವು ಭಾರತದ ಅತ್ಯಂತ ಪ್ರಾಚೀನವಾದಂತ ನಾಣ್ಯಗಳು. ಓಕೆ, ಅವ್ರು ಹೇಳುವಂತದ್ರಲ್ಲಿ ಅತ್ಯಂತ ಓಲ್ಡೆಸ್ಟ್ ಕಾಯಿನ್ಗಳಿದು ಅನ್ನೋ ಪಾಯಿಂಟ್ ಇದೆ. ಇನ್ನು 2ನೇ ಹೇಳ್ತಾನೆ, ಇವು ದಕ್ಷಿಣ ಭಾರತದಲ್ಲಿ ಚಲಾವಣೆಯಲ್ಲಿ ಇರಲಿಲ್ಲ ಅನ್ನೋದನ್ನ ಹೇಳ್ತಾನೆ. 3ನೇದು, ನಾವು ಈ ನಾಣ್ಯಗಳನ್ನ 1 ಅಥವಾ 2 ಮಗ್ಗುಲುಗಳಲ್ಲೂ ಅದರ ಚಿಹ್ನೆಗಳನ್ನ ಗುರುತಿಸಬಹುದಿತ್ತು ಅಂತ. ಅಂದ್ರೆ 2 ಮಗ್ಗುಲುಗಳಲ್ಲೂ ಆ ಪಂಚ್ ಮಾರ್ಕ್ ಇತ್ತು ಅಂತ. ನೆಕ್ಸ್ಟ್ ಅವ್ನು ಹೇಳ್ತಾನೆ ಇಲ್ಲಿ, ಈ ನಾಣ್ಯಗಳು ಬೆಳ್ಳಿಯಲ್ಲಿ ಮಾತ್ರ ದೊರೆಯುತ್ತಿತ್ತು ಅಂತನೂ ಕೂಡ ಹೇಳ್ತಾನೆ. ಓಕೆ, ಈಗ ನೀವು ಇದರಲ್ಲಿ ಒಂದು ಪೋಲ್ನ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಏನ್ ಪೋಲು ನೋಡೋಣ, ಹಾಕೋಣ, ಯೋಚನೆ ಮಾಡ್ತಾ ಇರಿ ಸ್ನೇಹಿತರೆ. ಈ ಪ್ರಶ್ನೆಗೆ ಸರಿಯಾಗಿ ಆನ್ಸರ್ ನಾವು ನೋಡೋದಾದ್ರೆ 2ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಸಿ ರೈಟ್ ಆನ್ಸರ್. 1, 2, 3, 4 ಕೂಡ ಸರಿ ಇದೆ. ಬಟ್ ಅವಾಗಿನ ಕಾಲಕ್ಕೆ ಇದನ್ನ ಬಿ ಆನ್ಸರ್ ಬಿಟ್ಟಿದ್ರು, ಅವರಿಗೆ ಬಿ ಬಿಟ್ಟಿದ್ರು. ಇಟ್ಸ್ ವೆರಿ ರಾಂಗ್. ಅದು ನಾನು ಕೂಡ ಹೇಳಿದ್ದೀನಿ. ಪಂಚ್ ಮಾರ್ಕ್ ಕಾಯಿನ್ ಬಗ್ಗೆ ತಿಳ್ಕೋಬೇಕು ನಾವು ಫಸ್ಟ್. ಓಕೆ, ಪಂಚ್ ಮಾರ್ಕ್ ಅಂದ್ರೆ ಏನು ಅಂತ. ಪಂಚ್ ಮಾರ್ಕ್ ಅಂತಂದ್ರೆ ಮುದ್ರಿಸಿದಂತಹ ನಾಣ್ಯಗಳು ಅಂತ. ಓಕೆ, ಅಚ್ಚುಕಟ್ಟಾಗಿ ಮುದ್ರಿಸಿದ ನಾಣ್ಯಗಳು ಅಂತ ಕೂಡ ಕರಿತೀವಿ. ಮತ್ತೆ ಇದರಲ್ಲಿ 5 ರೀತಿಯ ಗುರುತುಗಳನ್ನ ಮಾಡಲಾಗ್ತಾ ಇತ್ತು. 5 ರೀತಿಯ ಗುರುತುಗಳನ್ನ ಮಾಡಲಾಗ್ತದೆ. ಯಾವ ಡೈನೆಸ್ಟಿ ಅವನು ಇದನ್ನ ಬಹಳ ಚಂದವಾಗಿ ಮಾಡಬೇಕಾಗಿತ್ತು, ಅದನ್ನ ಆತ ಪಂಚ್ ಮಾರ್ಕ್ಡ್ ಕಾಯಿನ್ ಅಂದ್ರೆ 5 ರೀತಿಯ ಗುರುತುಗಳನ್ನ ಆತ ಏನ್ ಮಾಡ್ತಾ ಇದ್ದ. ಓಕೆ, ನೆಕ್ಸ್ಟ್ ಏನ್ ಮಾಡ್ತಾ ಇದ್ರು ಅಂದ್ರೆ, ಈ ಪಂಚ್ ಮಾರ್ಕಿನ ಕಾಯಿನ್ಗಳಲ್ಲಿ ಸಾಮಾನ್ಯವಾಗಿ ಆರಂಭದಲ್ಲಿ ಚಲಾವಣೆಗೆ ಬಂದಂತ ನಾಣ್ಯಗಳು, ಅದು ಯಾವಾಗಿಂದ 6ನೇ ಶತಮಾನದಿಂದ 12ನೇ ಶತಮಾನದವರೆಗೂ ಈ ಪಂಚ್ ಮಾರ್ಕ್ ಕಾಯಿನ್ಗಳು ಜಾರಿಯಲ್ಲಿತ್ತು. ಬಟ್ ಇದಕ್ಕೆ ನಮಗ್ ಸಿಕ್ಕಿರೋ ಆಧಾರವನ್ನು ನೋಡೋದಾದ್ರೆ ಮಹಾಜನಪದಗಳ ಕಾಲ ಅಂತ ಕರಿತೀವಿ. ಮಹಾಜನಪದಗಳ ಕಾಲದಿಂದಲೂ ಈ ಪಂಚ್ ಮಾರ್ಕ್ ಕಾಯಿನ್ಗಳ ಅಸ್ತಿತ್ವ ಇತ್ತು ಅಂತ ನಮ್ಗೆ ಆರ್ಕೊಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವ್ರು ವರದಿ ಮಾಡ್ತಾರೆ. ಮತ್ತು ನಮ್ಮ NCERT ಬುಕ್ ಅಲ್ಲಿ ಕೂಡ ಇರುತ್ತೆ, ಅಸ್ತಿತ್ವ ಇತ್ತು ಅಂತ. ಮತ್ತಿನ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ಏನ್ ಗೊತ್ತಾ, ಇದು 2 ಮಗ್ಗುಲುಗಳು ಕಾಣ್ತಾ ಇತ್ತು, ರೈಟ್, ಇದು ಕೂಡ. ನೆಕ್ಸ್ಟ್ ಇದರಲ್ಲಿ ಬೆಳ್ಳಿಯಲ್ಲಿ ಮಾತ್ರ ದೊರೆಯುತ್ತದೆ ಅನ್ನೋದಿದೆಯಲ್ಲ, ಇದು ಕೂಡ ನಾವೊಂದು ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗ್ತಿತ್ತು. ಓಕೆ, ಮಿಶ್ರದಲ್ಲೂ ಕೂಡ ಕೆಲವೊಮ್ಮೆ ಸಾಧಿಸಿರೋ ಆಧಾರಗಳಿದೆ, ಬಟ್ ನಮ್ಗೆ ಅದನ್ನು ಪ್ರಿಂಟ್ ಔಟ್ ಬಂದಿಲ್ಲ ಅಷ್ಟೇ. ಹಾಗಾಗಿ ಈ ಒಂದು 5 ಋತುಗಳಿತ್ತು, ಮುದ್ರಿಸ್ತಾ ಇದ್ರು. 6ರಿಂದ 12 ಶತಮಾನಕ್ಕಿತ್ತು. ಇದರ ಅಸ್ತಿತ್ವಗಳ ಬಗ್ಗೆ ನಮ್ಗೆ ಮೌರ್ಯರ ಕಾಲದಿಂದಲೂ ಕೂಡ ಚಲಾವಣೆಗೆ ಸಿಕ್ಕಿರ್ತಕ್ಕಂಥ ಆಧಾರಗಳು ನಮ್ಗೆ ಸಿಗತ್ತೆ. ಇದಿಷ್ಟು ಕೂಡ ನಮ್ಗೆ ಪಂಚ್ ಮಾರ್ಕ್ ಕಾಯಿನ್ ಬಗ್ಗೆ ಬರ್ತದೆ. ಹಂಗಾಗಿ 2ನೇ ಪ್ರಶ್ನೆಗೆ 4 ಉತ್ತರಗಳು ಕೂಡ ಇವು ಸರಿ ಆಗಿದ್ದಾರೆ.
ಬಟ್ ಅವನ್ ಬಿಡಿ ನಮ್ಗೆ ಬಿ 1, 3 ಮಾತ್ರ ಸರಿ ಇದೆ ಅಂತ ಹೇಳಿದ್ದ ಇದನ್ನ. ಬಟ್ ದಕ್ಷಿಣ ಭಾರತದ ಚಲಾವಣೆಯಲ್ಲಿ ಇರ್ಲಿಲ್ಲ ಅನ್ನೋದು ರಾಂಗ್. ಇದು ದಕ್ಷಿಣ ಭಾರತದಲ್ಲಿ ಚಲಾವಣೆಯಲ್ಲಿ ಇತ್ತು. ಯಾಕೆ ಅಂತಂದ್ರೆ ಮೌರ್ಯರ ಕಾಲಗಳು ಎಲ್ಲೆಲ್ಲಿ ಬರ್ತಿತ್ತು ನಮ್ಗೆ ನಾರ್ತ್ ಕರ್ನಾಟಕದ ಭಾಗದಲ್ಲೆಲ್ಲ ಈ ಪಂಚ್ ಮಾರ್ಕಾಯಿನ್ಗಳ ಅಸ್ತಿತ್ವ ಇತ್ತು ಅಂತ ಇದೆ ನಮ್ಗೆ. ನೆಕ್ಸ್ಟ್ ನಮ್ಗವ್ನು ಹೇಳ್ತಾನೆ ಬೆಳ್ಳಿಯಲ್ಲಿ ಮಾತ್ರ ದೊರೀತಿತ್ತು ಅನ್ನೋದು ರಾಂಗ್. ಬೆಳ್ಳಿ ಅಲ್ದೇನೆ ತಾಮ್ರಗಳಿಂದಲೂ ಕೂಡ ತಯಾರಿಸ್ತಕ್ಕಂಥದ್ದು, ಚಿನ್ನದಲ್ಲೂ ತಯಾರಿಸ್ತಾ ಇದ್ರು. ಓಕೆ, ಚಿನ್ನ ಪ್ಲಸ್ ಬೆಳ್ಳಿ ಇವೆರಡನ್ನೂ ಕೂಡ ಈ ನಾಣ್ಯಗಳಲ್ಲಿ ಬಳಕೆ ಮಾಡ್ತಾ ಇದ್ದದನ್ನ ನಾವು ನೋಡ್ಬೋದು. ಓಕೆ, ಇದು ನಮ್ಗೆ ಬಹಳ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ. ಓಕೆ, ಸೊ 3ನೇ ಪ್ರಶ್ನೆ ಒಳ್ಳೆ ಪ್ರಶ್ನೆ ಇದೆ, ಬಹಳ ವಿಚಿತ್ರವಾದ ಪ್ರಶ್ನೆ ಇದು. ಆರ್ಕಿಟೆಕ್ಚರ್ಸ್ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಹಿಂದೂ ಪ್ರತಿಮಾ ಶಾಸ್ತ್ರದ ಪ್ರಕಾರ ಅಂದ್ರೆ ಸ್ಕಲ್ಪ್ಚರಲ್ ಹಿಸ್ಟ್ರಿ ಅಂತ ಕೂಡ ಕರಿತೀವಿ. ಸ್ಕಲ್ಪ್ಚರಲ್ ಹಿಸ್ಟ್ರಿ ಅಂತ ಚತುರ್ವಿಶಾಂತಿ ಮೂರ್ತಿ ಎಂಬ ಪದವು ಈ ಕೆಳಗಿನ ಯಾವ ಹೇಳಿಕೆಯನ್ನ ಸೂಚಿಸುತ್ತದೆ ಅಂತ. ನೀವು ಇದನ್ನ ವೇದಗಳ ಕಾಲದ ಇತಿಹಾಸ ಓದುವಾಗ ಓದಬೇಕಾಗುತ್ತೆ. ಚತುರ್ವಿಶಾಂತಿ ಮೂರ್ತಿ ಅನ್ನೋದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ. ಇದು ಕೃಷ್ಣ ಲೀಲೆಗೆ ಸಂಬಂಧಿಸಿದ ಕಥೆಗಳನ್ನು ತೋರಿಸುವ ಶಿಲ್ಪ ದೃಶ್ಯಾವಳಿಗಳು ಅಂತನಾ, ಅಥವಾ ಅಸುರ ಸಂಹಾರ ಮಾಡುತ್ತಿರುವ ದೇವತೆಗಳ ಶಿಲಾಕೃತಿಗಳ, 3ನೇದು ಶಿವನ ರೌದ್ರಾವತಾರವನ್ನ ಪ್ರದರ್ಶಿಸುವ ಸಂಹಾರ ಮೂರ್ತಿಯ ರೂಪದ ಶಿವನ ಮೂರ್ತಿನ, ಅಥವಾ ವಿಷ್ಣುವಿನ 4 ಹಸ್ತಗಳಲ್ಲಿರುವ ಲಾಂಛನಗಳ ಆಧಾರದ ಮೇಲೆ ವಿಷ್ಣುವಿನ ರೂಪಗಳನ್ನ ಗುರುತಿಸಬಹುದಾ ಅಂತ ಕೂಡ ಹೇಳಲಾಗುತ್ತೆ. ಓಕೆ, ಯೋಚನೆ ಮಾಡಿ ನೋಡೋಣ ಸ್ನೇಹಿತರೆ. ಚತುರ್ವಿಶಾಂತಿ ರೂಪ ಅನ್ನುವ ಪ್ರಶ್ನೆಗೆ ಉತ್ತರ ನೀವು ನೋಡೋದಾದ್ರೆ ಇದಕ್ಕೆ ಕರೆಕ್ಟ್ ಆದಂತ ಉತ್ತರ ಅಂದ್ರೆ ವಿಷ್ಣುವಿನ 4 ಹಸ್ತಗಳಲ್ಲಿರುವ ಲಾಂಛನಗಳ ಆಧಾರದ ಮೇಲೆ ವಿಷ್ಣುವಿನ ವಿಭಿನ್ನ ರೂಪಗಳನ್ನ ಗುರುತಿಸುವಂತಹ ಪ್ರಕ್ರಿಯೆ ಅಂತ ಕೂಡ ಕರಿತೀವಿ. ಹಾಗಾಗಿ ಇದು ಹಿಂದೂ ಪ್ರತಿಮಾ ಶಾಸ್ತ್ರದ ಪ್ರಕಾರ, ಪ್ರತಿಮಾ ಅಂದ್ರೆ ಮೂರ್ತಿ ಅಂದ್ರೆ ಸ್ಕಲ್ಪ್ಚರಲ್ ಹಿಸ್ಟ್ರಿ ಅಂತ ಕೂಡ ಕರಿತೀವಿ ನಾವು. ಅದರ ಆಧಾರದ ಮೇಲೆ ಇದನ್ನ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು ನಮ್ಗೆ ಕಂಡು ಬರ್ತದೆ. ಹಾಗಾಗಿ ವಿಷ್ಣುವಿನ 4 ಹಸ್ತಗಳಲ್ಲಿ ಕಂಡು ಬರ್ತಕ್ಕಂತಹ ರೂಪದ ಆಧಾರದ ಮೇಲೆ ಇದನ್ನ ಏನ್ ಮಾಡ್ತಾ ಇದ್ರು, ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಅಂತ. ಅಂದ್ರೆ ವಿಶಾಲ ಬ್ರಹ್ಮಾಂಡವನ್ನ ತನ್ನ ಅಡಿಯಲ್ಲಿ ಹಿಡ್ಕೊಂಡಿದ್ದೀನಿ ಅಂತ. ಅದರಲ್ಲೇ ನಿಮ್ಗೆ ಎಲ್ಲ ಅವನ ದಶಾವತಾರಗಳಲ್ಲೂ ಕೂಡ ವಿಷ್ಣುವನ್ನ ಸಂರಕ್ಷಕ ಅಂತ ಕೂಡ ಕರೀತಕ್ಕಂಥದ್ದು ಅದಕ್ಕೋಸ್ಕರ. ಅದರ ಆಧಾರದ ಮೇಲೆ ಅದನ್ನ ಗುರುತಿಸ್ತಕ್ಕಂಥದ್ದನ್ನ ಚತುರ್ವಿಶಾಂತಿ ಮೂರ್ತಿ ಅಂತ ಸಂಸ್ಕೃತ ವಾಕ್ಯಗಳಲ್ಲಿ ಇದನ್ನ ಬಳಸ್ತಾರೆ. ನೆಕ್ಸ್ಟ್ 4ನೇ ಪ್ರಶ್ನೆ ಏನಿದೆ? 4ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುವು ಇಂಡೋ ಗ್ರೀಕ್ ಮತ್ತು ಕುಶಾನ ದೊರೆಗಳ ಹೊರಡಿಸಿದ ನಾಣ್ಯಗಳಲ್ಲಿರುವ ಸಾಮಾನ್ಯವಾದ ಅಂಶಗಳಾಗಿವೆ ಅಂತ. ಎರಡಕ್ಕೂ ಈಕ್ವಲ್ ಆಗಿರ್ತಕ್ಕಂತಹ ಒಂದು ಕಂಟೆಂಟ್ಸ್ ಯಾವ್ದಿತ್ತು ಅಂತ. ಇಂಡೋ ಗ್ರೀಕ್ಸ್ ಆರ್ ಕುಶಾನರಿಗೆ ಬಂತು ಅಂದ್ರೆ. ಓಕೆ, ಅವನಲ್ಲಿ ಹೇಳ್ತಾನೆ ನೋಡಿ, ಗ್ರೀಕ್ ಮತ್ತು ಭಾರತೀಯ ದೇವತೆಗಳ ಪ್ರತಿಮೆಗಳನ್ನ ಅದರಲ್ಲಿ ಕೆತ್ತಲಾಗ್ತಿತ್ತು ಅಂತ. 2ನೇದು ದ್ವೈಭಾಷಿಕ ನಾಣ್ಯಗಳು ಅಂದ್ರೆ 2 ರೀತಿಯ ಭಾಷೆಗಳನ್ನ ಬಳಸ್ತಾ ಇದ್ರು. ಚಿನ್ನ ಮತ್ತು ತಾಮ್ರದ ಬಳಕೆ ಇವರ ನಾಣ್ಯಗಳಲ್ಲಿ ಇರ್ತಾ ಇತ್ತು, 2ರಲ್ಲೂ ಕೂಡ. ರಾಜನ ಚಿತ್ರಗಳ ಜೊತೆಗೆ ರಾಜನ ಪ್ರತಿಮೆಯ ಶಿಲ್ಪಗಳನ್ನು ಕೂಡ ಕೆತ್ತತಾ ಇರ್ತಕ್ಕಂಥದ್ದು ಈ ನಾಣ್ಯಗಳಲ್ಲಿ ಕಂಡು ಬರ್ತಾ ಇತ್ತು, ಉಬ್ಬು ಶಿಲ್ಪಗಳ ಮಾದರಿ ಅಂತ. ಓಕೆ, ಪ್ರಶ್ನೆ ತುಂಬಾ ಚೆನ್ನಾಗಿದೆ ನೋಡಿ. ಆಯ್ಕೆಗಳಲ್ಲಿ 4ನೇದು ಮಾತ್ರ ಸರಿ ಅಂತಾನೆ, 2, 4 ಸರಿ ಅಂತಾನೆ, 1, 2, 4 ಮಾತ್ರ ಸರಿ, 1, 3, 4 ಸರಿ ಅಂತ ಹೇಳ್ತಾರೆ. ಯೋಚನೆ ಮಾಡಿ ಸ್ನೇಹಿತರೆ. ಈ ಒಂದು 4ನೇ ಪ್ರಶ್ನೆಗೆ ನೀವು ನೋಡಬಹುದಾದಂತಹ ಒಂದು ಸೂಪರ್ ಆನ್ಸರ್ಸ್ ಅಂತಂದ್ರೆ ಅದು ಸಿ ಇಸ್ ದ ರೈಟ್ ಆನ್ಸರ್ಸ್. ಇದಕ್ಕೆ ಇದು ಒಂದು ರೈಟ್ ಆನ್ಸರ್. ಯಾಕೆ ಅಂತಂದ್ರೆ ಈ 3ರಲ್ಲಿ 1 ರಾಂಗ್ ಇದೆ. ಇಂಡೋ ಗ್ರೀಕ್ಸ್ ಮತ್ತು ಕುಶಾನ ದೊರೆಗಳಲ್ಲಿ ಚಿನ್ನದ ನಾಣ್ಯಗಳ ಜೊತೆಗೆ ಅವರು ತಾಮ್ರವನ್ನು ಬಳಕೆ ಮಾಡಲಿಲ್ಲ, ಅವರು ಬೆಳ್ಳಿಯನ್ನ ಬಳಕೆ ಮಾಡ್ತಾ ಇದ್ರು. ಇಲ್ಲ ಬೆಳ್ಳಿಯನ್ನ ಬಳಕೆ ಮಾಡ್ತಾ ಇದ್ರು. ಚಿನ್ನದ ಜೊತೆಗೆ ಬೆಳ್ಳಿಯ ನಾಣ್ಯಗಳು ಕೂಡ ಇವ್ರ ಕಾಲದಲ್ಲಿ ಜಾರಿಯಲ್ಲಿತ್ತು. ಓಕೆ, ಗೋಲ್ಡ್ ಅಂಡ್ ಸಿಲ್ವರ್ ಅನ್ನ ಬಳಸ್ತಾ ಇದ್ರು. ಗ್ರೀಕ್ ಮತ್ತು ಭಾರತೀಯ ದೇವತೆಗಳ ಪ್ರತಿಮೆಗಳು 2ರಲ್ಲೂ ಇರ್ತಾ ಇತ್ತು. ದ್ವೈಭಾಷಿಕ ನಾಣ್ಯಗಳನ್ನು ಕೂಡ ಬಳಸ್ತಾ ಇದ್ರು. ಯಾಕೆಂದ್ರೆ ಮೌರ್ಯರ ಕಾಲದಿಂದಲೂ ಕೂಡ ನಾಣ್ಯಗಳ ಚಲಾವಣೆ ಮಾಡುವ ಸಂದರ್ಭದಲ್ಲಿ ದ್ವಿಭಾಷೆಯನ್ನ ಬಳಸ್ತಕ್ಕಂಥದ್ದು ರೂಢಿಯಲ್ಲಿತ್ತು. ಯಾಕೆಂತಂದ್ರೆ ದ್ವಿಭಾಷೆಗಳನ್ನ ಬಳಸೋದ್ರ ಮುಖಾಂತರ ವ್ಯಾಪಾರ ವಾಣಿಜ್ಯವನ್ನು ಅಭಿವೃದ್ಧಿ ಮಾಡತಕ್ಕಂಥದ್ದು ಅವ್ರ ಕಾಲದಲ್ಲಿ ಇತ್ತು.
ಇನ್ನು ನಿಮ್ಗೆ ಕುಶಾನರ ಕಾಲದ ಪ್ರತಿಮಾ ಶಾಸ್ತ್ರದ ವಿಚಾರಗಳಲ್ಲಿ ನೋಡೋದಾದ್ರೆ ನಿಮ್ಗೆ ಕುಶಾನರ ಅರ್ಧ ಕೈ ಮುರಿದಿರ್ತಕ್ಕಂಥ ಪ್ರತಿಮೆಗಳೆಲ್ಲ ಸಿಗ್ತಕ್ಕಂಥದ್ದು, ನಾಣ್ಯಗಳ ಮೇಲೆ ಗುರುತಿಸುವಂತೆಲ್ಲ ಕೂಡ ಕಂಡು ಬರುತ್ತೆ. ಸೊ ಥರ್ಡ್ ಸಿ ಇದೆಯಲ್ಲ, ದಿಸ್ ಒನ್ ಇಸ್ ದ ರಾಂಗ್ ಆನ್ಸರ್ಸ್ ಆಗ್ತದೆ, ಉಳಿದದೆಲ್ಲ ಸರಿ. ನೆಕ್ಸ್ಟ್ ನೋಡೋಣ, 5ನೇ ಪ್ರಶ್ನೆ ಇದೆ, ತುಂಬಾ ಚೆನ್ನಾಗಿದೆ ನೋಡಿ. ಅಲಹಾಬಾದ್ ಸ್ತಂಭ ಶಾಸನವು ಸಮುದ್ರಗುಪ್ತನ ದಿಗ್ವಿಜಯಗಳಿಗೆ ಹೆಸರುವಾಸಿಯಾಗಿದೆ. ಹೌದು, ಅದನ್ನ ಹರಿಶೇಣ ಗೊತ್ತಲ್ಲ ನಿಮ್ಗೆ, ಅಲಹಾಬಾದ್ ಶಾಸನವನ್ನ ಹರಿಶೇಣ ಬರೆಸ್ತಾನೆ ಇದನ್ನ. ಓಕೆ, ಹಾಗಾದ್ರೆ ಅದರಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ತಿಳ್ಕೊಳ್ಳಿ. ಅವನ ದಿಗ್ವಿಜಯಗಳಲ್ಲಿ ನಂಬರ್ 1, ಅವನು ಕಾಮರೂಪದ ಅಂದ್ರೆ ಅಸ್ಸಾಂನ ಭಾಗಗಳು. ಓಕೆ, ಆ ಕಾಮರೂಪದ ಸಮತಾಟ ಮುಂತಾದ ಗಡಿರಾಜಗಳು ವಿನಯಪೂರ್ವಕವಾಗಿ ಗೌರವವನ್ನ ಸಲ್ಲಿಸಿ ಕಪ್ಪ ಕಾಣಿಕೆಗಳನ್ನು ಅವನಿಗೆ ನೀಡುವಂತೆ ಮಾಡಿದ್ದ. 2, ಶಕರನ್ನ ಮುರುಂಡರನ್ನ ಯುದ್ಧದಿಂದ ಹೊರಹಾಕಿದ. ಸೊ 2. 3, ಪಾಲಕರು ಕೊಟ್ಟೂರ ಅವಮುಕ್ತದ ರಾಜರುಗಳನ್ನ ಸೋಲಿಸಿದ, ಅಂದ್ರೆ ಅಫ್ಘಾನಿಸ್ತಾನದ ಬಾರ್ಡರ್ಗಳು, ಸಿಂಧ್ ಅಫ್ಘಾನಿಸ್ತಾನದ ಭಾಗಗಳಲ್ಲಿ ಬರ್ತಾರೆ. 4, ಯೌದೇಯರು ಅಲ್ಲೇ ಬರ್ತಾರೆ, ಸಿಂಧ್ ಕೆಳಭಾಗ, ಪಾಕಿಸ್ತಾನದ ದಕ್ಷಿಣ ಭಾಗ, ಮಾದ್ರಕ ಮತ್ತು ಮಾಳ್ವರನ್ನ ನಿರ್ಮೂಲನೆ ಮಾಡ್ದ ಅಂತಿದೆ. ಹಾಗಾದ್ರೆ ಇದರಲ್ಲಿ 1, 3, 2, 4, 1, 2, 4, 2, 3, 4 ಯಾವ್ದು ಸರಿ ಅಂತ ನೋಡಿ ಸ್ನೇಹಿತರೆ. ಈ ಪ್ರಶ್ನೆಗೆ ನಾವು ನೋಡ್ತಕ್ಕಂತಹ ಇಂಪಾರ್ಟೆಂಟ್ ಆನ್ಸರ್ ಅಂದ್ರೆ, ಸೊ 5ನೇ ಪ್ರಶ್ನೆಗೆ ಪರ್ಫೆಕ್ಟ್ ಆಗಿ ಅಂದ್ರೆ ಈ ಆನ್ಸರ್ ನಮ್ಗೆ ಸಿಗ್ತದೆ. 1 ಮತ್ತೆ 3 ಮಾತ್ರ ಸರಿ, ಇದಕ್ಕೆ 1 and 3 ಸರಿ. ಓಕೆ, ಇದು ಸರಿ, ಇದು ಸರಿ. ಓಕೆ, ಬಿ ತಪ್ಪು ಮತ್ತೆ ಡಿ ಕೂಡ ತಪ್ಪಾಗಿದೆ. ಓಕೆ, ಹೆಂಗೆ ಅಂತ ನೋಡಿ. ಶಕರನ್ನ ಮುರುಂಡರನ್ನ ಯುದ್ಧದಿಂದ ಬರ್ತದ, ಶಕರನ್ನ ಮುರುಂಡರನ್ನ ಯುದ್ಧದಿಂದ ಹೊರಹಾಕಿದ ಅನ್ನೋಕ್ಕಿಂತ ಅವ್ರನ್ನ ಯುದ್ಧದಲ್ಲಿ ಆತ ಸೋಲಿಸಿದ್ದ. ಸೊ ಅದು ಕೂಡ ನಿಮ್ಗೆ ನೆನಪಿರ್ಲಿ, ಆತ ಯುದ್ಧದಲ್ಲಿ ಸೋಲಿಸೋದ್ರ ಮುಖಾಂತರ ಆ ಪ್ರಾಂತ್ಯಗಳನ್ನ ಪುನಃ ಅವರಿಗೇನೆ ಒಪ್ಪಿಸ್ಬಿಟ್ಟು ಮುರುಂಡರನ್ನ ಯುದ್ಧದಿಂದ ಹೊರಹಾಕಿದ ಅಂತಲ್ಲ, ಅವನು ಯುದ್ಧದಿಂದ ಅವರನ್ನ ಸೋಲಿಸ್ತಾರೆ. ಓಕೆ, ಯುದ್ಧದಲ್ಲಿ ಸೋಲಿಸಿ ನಂತರ ಏನ್ ಮಾಡ್ದ ಅಂತಂದ್ರೆ ಆ ಪ್ರಾಂತ್ಯಗಳನ್ನು ಅವರಿಗೆ ಕೊಟ್ಬಿಟ್ಟು ತನ್ನ ಸಾಮಂತಿಕೆಯನ್ನ ಒಪ್ಪುವಂತೆ ಕೂಡ ಮಾಡಿ ಅವರಿಂದ ಕಪ್ಪ ಕಾಣಿಕೆಯನ್ನ ಪಡೀತಿದ್ದ. ಇದು ಅವರ ಕಾಲದಲ್ಲಿ ಬರುತ್ತೆ. 4ನೇದು ಕೂಡ ಅಷ್ಟೇ, ಯೌದೇಯ ಮಾದ್ರಕ ಮಾಳ್ವರವರೆಗೆ ಇವನ ಆ ಸಾಮ್ರಾಜ್ಯಗಳು ಮಾಳ್ವದವರೆಗಿತ್ತು, ಆದ್ರೆ ಯೌದೇಯರು ಮಾದ್ರಕರವರೆಗೆ ಸಾಮ್ರಾಜ್ಯ ಇವಂದು ಇರ್ಲಿಲ್ಲ, ಅವ್ರನ್ನ ಆತ ನಿರ್ಮೂಲನೆ ಮಾಡಕ್ ಆಗ್ಲೂ ಇಲ್ಲ ಅಂತ. ಹಂಗಾಗಿ 1 ಮತ್ತೆ 3 ಸರಿ ಇದು. ಆದ್ರೆ ನಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ಒಂದಿಷ್ಟು ವಾಕ್ಯಗಳು ಕರೆಕ್ಟ್ ಆಗಿ ತಿಳ್ಕೊಳ್ಳಿಲ್ಲ ಅಲಹಾಬಾದ್ ಸ್ತಂಭ ಶಾಸನದ ಬಗ್ಗೆ. ಓಕೆ, ಈ ಅಲಹಾಬಾದ್ ಶಾಸನ ಏನಿದೆ ಇದು ನಮ್ಮಲ್ಲಿ ಹರಿಶೇಣ ಬರೆಸಿರ್ತಕ್ಕಂಥದ್ದು ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿರ್ಲಿ. 2ನೇ ಅಂತಂತಂದ್ರೆ ಎರಡನೇದಾಗಿ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಇದು 33 ಸಾಲುಗಳಲ್ಲಿ ಬರೆಯಲ್ಪಟ್ಟಂತಹ ಮತ್ತು ಒಂದೇ ವಾಕ್ಯ ರೂಪದಲ್ಲಿ ಬರೆದಿರ್ತಕ್ಕಂತಹ ಶಾಸನ. ಜೊತೆಗೆ ಇದು ಶುದ್ಧ ಸಂಸ್ಕೃತದಿಂದ ರಚನೆ ಮಾಡಿರ್ತಕ್ಕಂತಹ ಶಾಸನ. ಇದರದ್ದು ಬೇಸಿಕ್ ಇಷ್ಟು 3 ಪಾಯಿಂಟ್ಗಳು ನಿಮಗೆ ಕೇಳ್ತಾನೆ, ನೆನಪಿರ್ಲಿ. ಅದಾದ ಮೇಲೆ ಇದರಲ್ಲಿ ಸಾಧನೆಗಳಿದೆ. ಸಾಧನೆಗಳನ್ನ ನೀವು ನೋಡೋದಾದ್ರೆ ನಂಬರ್ 1 ಕಾಮರೂಪದ ಮೇಲಿನ ದಿಗ್ವಿಜಯಗಳು, 2 ವಿಂಧ್ಯ ಸರಹದ್ದಿನ ದಿಗ್ವಿಜಯಗಳು, 3ನೇದು ಈ ಭಾಗದ 3ನೇ ದಿಗ್ವಿಜಯಗಳು. ಈ 3 ದಿಗ್ವಿಜಯಗಳ ಬಗ್ಗೆ ಅದರಲ್ಲಿ ವಿವರಣೆಗಳನ್ನ ಕೊಡ್ತಾ ಹೋಗತ್ತೆ. ಸೊ ಹಂಗಾಗಿ ಈ ಒಂದು ವಿಚಾರ ನೀವು ಇದರಲ್ಲಿ ಚೆನ್ನಾಗಿ ತಿಳ್ಕಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಸ್ಗೆ ನಾವು ಮೂವ್ಮೆಂಟ್ ಮಾಡೋದಾದ್ರೆ, ಸೊ ಮುಂದಿನ ಪ್ರಶ್ನೆ ಕೂಡ ಅದ್ಭುತವಾಗಿದೆ, ನೀವೆಲ್ಲ ಓದ್ತಾ ಇದ್ದೀರಿ ಈಗ ನೋಡಿ. ಪ್ರಶ್ನೆ ಹೇಗಿದೆ, ಪ್ರಸಕ್ತ ಕ್ರಿಸ್ತ ಶಕ ಓಕೆ ಪೂರ್ವ ಶತಾಬ್ದಿಗಳ ಅವಧಿಯಲ್ಲಿ ಇಂಡೋ ರೋಮನ್ ವ್ಯಾಪಾರವು ಈ ಕೆಳಗಿನ ಯಾವ ಬಂದರುಗಳೊಂದಿಗೆ ನಡೆಯುತ್ತಿತ್ತು ಅಂತ. ಇಂಡೋ ರೋಮನ್ ಅದ್ರ ಬಗ್ಗೆ ಕೂಡ ನಾವು ಕರೆಕ್ಟ್ ಆಗಿ ತಿಳ್ಕೋಬೇಕು. ಬರುಚ್ ಜೊತೆಗೆ ನಡೀತಿತ್ತ, ಅರಿಕಮೇಡು ಜೊತೆಗೆನ, ಮುಜರೀಸ್ ಬಗ್ಗೆನ, ತಮ್ಲುಕ್ ಬಗ್ಗೆನ. ಸೊ ಅದರಲ್ಲಿ 1, 4 ಸರಿ, 2, 3 ಸರಿ,
1 2 3 ಸರಿ, 1 2 3 4 ಸರಿ. ಉತ್ತಮವಾಗಿರ್ತಕ್ಕಂಥ ಆನ್ಸರ್ಗಳು ನಿಮ್ಮಿಂದ ಕೂಡ ಬರಲೇಬೇಕಾಗತ್ತೆ, ಅದು ಬರುತ್ತೆ ಕೂಡ. ನೋಡಿ, ಪ್ರಸಕ್ತ ಶಕದ ಪೂರ್ವ ಶತಾಬ್ದಿಗಳ ಅವಧಿಯಲ್ಲಿ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ವಿಚಾರ ಅಂತಂದ್ರೆ ಇದಕ್ಕೆ ನಮ್ಗೆ 1 2 3 4 4 ಕೂಡ ಸರಿನೇ ಆನ್ಸರ್ ಇದು. ಹೌದಾ? 4 ಕೂಡ ಸರಿಯಾದ ಆನ್ಸರ್ ಇದು. ಹೆಂಗ್ ಸರಿ ಅಂತ ಕೂಡ ನಾವು ನೋಡ್ಬೇಕು. ಓಕೆ, ಹೆಂಗ್ ಸರಿ ಅಂದ್ರೆ ನಮ್ಮಲ್ಲಿ ಶಾತವಾಹನಗಳ ಕಾಲಕ್ಕೂ ಮತ್ತೆ ಆ ಹಿಂದಿನ ಪಾಂಡ್ಯರ ಕಾಲಕ್ಕೂ ಸಂಗಮ್ ಕಾಲಕ್ಕೂ ಇಲ್ಲಿ ಇಂಡೋ ರೋಮನ್ಸ್ ವರೆಗಿನ ನಡುವೆ ನಡೀತಿದ್ದಂತ ವ್ಯಾಪಾರದ ಒಂದು ವಿಚಾರಗಳು ನಮ್ಗೆ ಸಿಗತ್ತೆ. ಯಾವ ಕೃತಿನಲ್ಲಿ ಅಂದ್ರೆ ಪೆರಿಕ್ಲಿಸ್ ಆಫ್ ಎರಿತ್ರಿಯನ್ ಸಿ ಅಂತ. ಓಕೆ, ಈ ಪುಸ್ತಕದಲ್ಲಿ ಪೆರಿಕ್ಲಿಯನ್ ಆಫ್ ಎರಿತ್ರಿಯನ್ ಸಿ ಅಂತ ಇದೆಯಲ್ಲ, ಈ ಒಂದು ಪುಸ್ತಕ ಇದನ್ನ ಬರೆದವರು ಯಾರು? ಕನಾಮಧೇಯ. ಆ ಪುಸ್ತಕದಲ್ಲಿ ಕೊಟ್ಟಿರುವ ಆಧಾರಗಳ ಆಧಾರದ ಮೇಲೆನೆ ನಾವು ಇಂಡೋ ರೋಮನ್ ವ್ಯಾಪಾರಗಳ ಬಗ್ಗೆ ಮಾತಾಡ್ತೀವಿ. ಅದು ಒಂದೇ ನಮ್ಮ ಹತ್ರ ಲಿಟರರಿ ರೆಕಾರ್ಡ್ ಸಿಕ್ಕಿರೋದು. ಅದು ಬಿಟ್ರೆ ಕಾಯಿನ್ಗಳು ಆ ಕಡೆ ಈ ಕಡೆ ಸಿಕ್ಕಿರೋದು ಬಿಟ್ರೆ ಇನ್ಯಾವುದೂ ಕೂಡ ನಮ್ಗೆ ಸಿಕ್ಕಲ್ಲ. ಹಂಗಾಗಿ ಇದ್ರಲ್ಲಿ ನಾವು ನೋಡೋದಾದ್ರೆ ಬರುಚ್ ಅಂತ ಬರುತ್ತೆ. ಬರುಚ್ ಇದು ಗುಜರಾತ್ ಅಲ್ಲಿ ಬರ್ತಕ್ಕಂಥ ಪ್ರದೇಶ. ಇದು ಕೂಡ ನಡೀತಾ ಇತ್ತು, ಬರುಚ್ ಅಲ್ಲಿ ಕೂಡ ನಡೀತಾ ಇತ್ತು. ಅದಾದ್ಮೇಲೆ ನಮ್ಗೆ ಅರಿಕಮೇಡು ಅಂತ ಕೂಡ ಬರ್ತದೆ. ಯಾವ್ದು ಬರ್ತದೆ? ಅರಿಕಮೇಡು ಅಂತ. ಇದನ್ನ ಬಹಳ ಸರಿ ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಕೂಡ ಕೇಳಿದ ನಾನು. ಅರಿಕಮೇಡು ಬರ್ತಕ್ಕಂಥದ್ದು ಇಲ್ಲಿ ಪಾಂಡಿಚೇರಿನಲ್ಲಿ ಬರುತ್ತದು. ಎಲ್ಲಿ ಬರುತ್ತೆ? ಪೋರ್ಟೋ ಬಂದರೋದು ಪಾಂಡಿಚೇರಿನಲ್ಲಿ ಬರ್ತಕ್ಕಂಥದ್ದು ಅರಿಕಮೇಡು ಭಾಗ. ಎರಡನೇ ಭಾಗವು ಕೂಡ ಇದು ನಮ್ಗೆ ರೈಟ್ ಆಯ್ತು, 1 ಮತ್ತೆ 2. ಮುಜರಿಸ್ ಕೂಡ ಬರುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಮುಜರಿಸ್ ಅಂತಂದ್ರೆ ಅದಕ್ಕೆ ನಮ್ಮ ಸಂಗಮ್ ಇತಿಹಾಸದಲ್ಲಿ ಕಡಂಗನಲ್ಲೂರು ಅಂತ ಕೂಡ ಕರಿತೀವಿ. ಕಡಂಗನಲ್ಲೂರು, ಚೇರರು ಅಂತ ಬರ್ತಾರಲ್ಲ ಅದು ಕಡಂಗನಲ್ಲೂರು, ಕೇರಳದಲ್ಲಿ ಬರುತ್ತೆ. ಅದನ್ನ ಮುಜರಿಸ್ ಅಂತ ಕೂಡ ಕರಿತಾ ಇದ್ರು. ಇದರಲ್ಲೂ ಕೂಡ ನಡೀತಾ ಇತ್ತು. ಅಂಡ್ 4th one ತಾಮ್ಲಕ್ ಅಂತ ಹೇಳಿ ಬರುತ್ತೆ. ತಾಮ್ಲಕ್ ಇದು ಪಶ್ಚಿಮ ಬಂಗಾಳದಲ್ಲಿ ಬರುತ್ತೆ. ತಾಮ್ಲಕ್ ಪಶ್ಚಿಮ ಬಂಗಾಳದಲ್ಲಿ ಬರುತ್ತೆ. ಈ 4 ಕ್ಷೇತ್ರಗಳು ಇಲ್ಲಿಂದ ಮುಂದೆ ಚೀನಾಕ್ ಅವ್ರು ಏನ್ ಮಾಡ್ತಾ ಇದ್ರು? ಲಿಂಕ್ ಅನ್ನ ಮಟ್ಕೊಳ್ತಾ ಇದ್ರು. ಹಾಗಾಗಿ 1 ಬರುಚ್ ಗುಜರಾತ್ ಅಲ್ಲಿತ್ತು, 2ನೇದು ಮುಜರೀಸ್ ಕಡಂಗನಲ್ಲೂರಲ್ಲಿ ನಡೀತಾ ಇತ್ತು, 3ನೇದು ನಿಮ್ಗೆ ಅರಿಕಮೇಡು ಪಾಂಡಿಚೇರಿನಲ್ಲಿ, 4ನೇದು ವೆಸ್ಟ್ ಬೆಂಗಾಲ್ ಕೋಲ್ಕತ್ತಾದ ದಕ್ಷಿಣ ಭಾಗ ಅಂತ ಕರಿತೀವಿ, ಅದು ತಾಮ್ಲಕ್ ಅಂತ ಕೂಡ ಸಿಗ್ತಾ ಇತ್ತು. ಈ 4 ಪ್ರದೇಶಗಳ ಜೊತೆಗೂ ಕೂಡ ಇಂಡೋ ರೋಮನ್ ಟ್ರೇಡ್ ಆ ಕಾಲದಲ್ಲಿ ನಡೀತಾ ಇತ್ತು ಅಂತ. ಅದಕ್ಕೆ ಆಧಾರ ಯಾವುದು ಅಂತ ಕೂಡ ನಿಮ್ಗೆ ಏನಾರು ಕೇಳಿದ್ರೆ ಪೆರಿಕ್ಲಿಸ್ ಆಫ್ ಎರಿತ್ರಿಯನ್ ಸಿ ಎನ್ನುವ ಅನಾಮಧೇಯನ ಕೃತಿಯೊಂದು ಇದಕ್ಕೆ ಆಧಾರಗಳನ್ನ ನಮ್ಗೆ ಕೊಡ್ತಾ ಇದೆ. ಓಕೆ, ನೆಕ್ಸ್ಟ್ ನೋಡೋಣ. 7ನೇ ಪ್ರಶ್ನೆ ತುಂಬಾ ಚೆನ್ನಾಗಿದೆ. 7th ಕ್ವಶನ್ಸ್. ಕರ್ನಾಟಕದ ಸುಪ್ರಸಿದ್ಧ ಅಗ್ರಹಾರಗಳು ಯಾವ್ಯಾವು? ನಾಗಾವಿ, ಲಕ್ಕುಂಡಿ, ಸಾಲಟಗಿ, ಹರಿಹರಪುರ, ಹಂಪಿ, ಬೇಲೂರು, ಮೈಸೂರು, ಮಾಗಡಿ. 3rd one ಬಾದಾಮಿ, ವಿಜಾಪುರ, ನಳಂದ, ವಿಕ್ರಮಶೀಲ. 4ನೇದು ವೆಂಗಿ, ಕಲ್ಯಾಣ. ಈ ಪ್ರಶ್ನೆಗೆ ಸ್ನೇಹಿತರೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಅಂದ್ರೆ ಎ ಆನ್ಸರ್ ರವಿ. ನಾಗಾವಿ, ಲಕ್ಕುಂಡಿ, ಸಾಲೋಟಗಿ, ಹರಿಹರಪುರ ಅಂತ ಕರಿತೀವಿ. ಸಾಮಾನ್ಯವಾಗಿ ಇವು ಮಧ್ಯಕಾಲೀನ ಭಾಗದಲ್ಲಿ, ಓಕೆ, ಮಧ್ಯಕಾಲೀನ ಭಾಗದಲ್ಲಿ ಕರ್ನಾಟಕದಲ್ಲಿ ಅಂದ್ರೆ ಏನ್ಸಿಯಂಟ್ ಟೈಮ್ ಮುಗಿತಾ ಇತ್ತು, ಕರ್ನಾಟಕದ ಟೈಮ್ ಶುರು ಆಗ್ತಾ ಇತ್ತು. ಅಂದ್ರೆ 10 ರಿಂದ 12ನೇ ಶತಮಾನಗಳ ಕಾಲ ಅಂತ ಕರಿತೀವಿ. 10 to 12 centuries ಅಂದ್ರೆ ನಮ್ಮಲ್ಲಿ ಮಧ್ಯಕಾಲೀನ ಯುಗ 8 to 12 ಹೇಳ್ತೀವಿ. ಆದ್ರೆ ಕರ್ನಾಟಕ ಇತಿಹಾಸದಲ್ಲಿ ನಾವೇನು 10 to 12 ಭಾಗ ಹೇಳ್ತೀವಿ. ಸೊ ಈ ಭಾಗದಲ್ಲಿ ಇದ್ದ ಸಂದರ್ಭದಲ್ಲಿ ನಾಗಾವಿ, ಲಕ್ಕುಂಡಿ, ಸಾಲೋಟಗಿ, ಹರಿಹರಪುರ ಬಹಳ ಪ್ರಮುಖವಾಗಿರ್ತಕ್ಕಂತಹ ಒಂದು ಅಗ್ರಹಾರಗಳಾಗಿದ್ವು. ಅಗ್ರಹಾರ ಅಂತಂದ್ರೆ ಬ್ರಾಹ್ಮಣರು ವಾಸ ಮಾಡ್ತಿದ್ದಂತಹ ಕೇರಿ, ಆ ಕೇರಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂತಹ ಪ್ರಮುಖ ದೇವಾಲಯ, ಆ ದೇವಾಲಯದಲ್ಲಿ ಶಿಕ್ಷಣವನ್ನ ಕೊಡೋದಕ್ಕಾಗಿ ರೆಡಿ ಮಾಡಿರ್ತಕ್ಕಂಥ ಒಂದು ಹಜಾರ ಅಂತ ಕೂಡ ಅದನ್ನ ಹೇಳ್ತೀವಿ. ಓಕೆ, ಅಲ್ಲಿ ಉನ್ನತ ಶಿಕ್ಷಣಗಳನ್ನ ದಾರಿ ಎರಿತಾ ಇದ್ರು. ಏನ್ ಉನ್ನತ ಶಿಕ್ಷಣಗಳನ್ನ ದಾರಿ ಎರಿತಾ ಇದ್ರು ಅಂತಂದ್ರೆ
4 ವೇದಗಳನ್ನ ಪಠಣ ಮಾಡಿಸ್ತಾ ಇದ್ರು. ಅದು ಹೆಚ್ಚಿನ ಜ್ಞಾನವನ್ನ ಅದರಿಂದ ಅವರು ಗಳಿಸ್ಕೊಳ್ತಾ ಇದ್ರು. ಜೊತೆಗೆ ಉಪನಿಷತ್ತುಗಳ ಅಧ್ಯಯನ ಕೂಡ ಇಲ್ಲಿ ನಡೀತಾ ಇತ್ತು. ಹಂಗಾಗಿ ಲಕ್ಕುಂಡಿ ನಿಮಗೆ ಗೊತ್ತು, ಕಲ್ಯಾಣಿ ಚಾಲುಕ್ಯರಲ್ಲಿ ಓದುವಾಗ ಲಕ್ಕುಂಡಿ ಓದ್ತಿರಿ, ಸಾಲುಟಗಿ ಕೂಡ ಓದ್ತಿರಿ. ರಾಷ್ಟ್ರಕೂಟರ ಕಾಲದಲ್ಲಿ ನೀವು ನಾಗಾವಿ ಸಾಲುಟಗಿಗಳನ್ನ ಓದ್ಬೋದು. ಅದಾದ ಮೇಲೆ ಆರಂಭದಲ್ಲಿ ಕೂಡ ನೀವು ಹೊಯ್ಸಳರ ಕಾಲದಲ್ಲಿ ಓದ್ಬೇಕಾದ್ರೆ ಹರಿಹರಪುರದಲ್ಲೂ ಕೂಡ ನೀವು ಇದನ್ನು ಓದ್ಬೋದು. ಸೊ ಹಂಗಾಗಿ ವೆರಿ ಇಂಪಾರ್ಟೆಂಟ್ ಇದು. ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು, ಮತ್ತೆ ಇನ್ನೂ ಅತ್ಯುತ್ತಮವಾಗಿರ್ತಕ್ಕಂಥ ಕೆಲವರಲ್ಲಿ ನಾವು ಇದನ್ನೇನ್ ಮಾಡ್ಬೋದು, ಕಾಣ್ಬೋದು ಅಂತ ಕೂಡ ಹೇಳ್ತೀವಿ. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆಗೆ ಉತ್ತರ ಆಗತ್ತೆ. ಓಕೆ, ಸೊ ನೆಕ್ಸ್ಟ್ ಬರ್ತಾ ಇದೆ 8ನೇ ಪ್ರಶ್ನೆ ಇದೆ ನೋಡಿ. 8 ಕ್ವಶನ್ಸ್. ಸಿಂಧೂ ಕಣಿವೆ ನಗರಗಳು ಕೋಲಾರ, ಹಟ್ಟಿ ಚಿನ್ನದ ಗಣಿಗಳಿಂದ ಚಿನ್ನವನ್ನ ಪಡೆಯುತ್ತಿದ್ದವು ಎಂಬುದಾಗಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದವರು ಯಾರು? SR ರಾವ್, ದೆನ್ A ಸುಂದರ್, DD ಕೋಸಂಬಿ ಅವರು, BR ಗೋಪಾಲ್ ಅವರು. ಓಕೆ ಸ್ನೇಹಿತರೆ, ಈ ಪ್ರಶ್ನೆಗೆ ಸಿಂಧೂ ಕಣಿವೆಯ ನಗರಗಳು ಕೋಲಾರ ಮತ್ತು ಹಟ್ಟಿ ಚಿನ್ನದ ಗಣಿಗಳಿಂದ ಚಿನ್ನವನ್ನು ಪಡಿತಿದ್ವು ಅಂತ ಹೇಳಿದವರು SR ರಾವ್ ಅವರು ಈ ಒಂದು ಸ್ಟೇಟ್ಮೆಂಟ್ ಅನ್ನ ಅವರು ಕೊಡ್ತಾರೆ. ಈ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಕಾರಣ ನಿಮಗೆ ಗೊತ್ತಿದೆ. ಅವರು ದಕ್ಷಿಣ ಪ್ರಾಂತ್ಯಗಳಲ್ಲಿ ಈ ಭಾಗದಲ್ಲಿ ಸಂಶೋಧನೆಗಳನ್ನ ನಡೆಸಿದವರು. ಗುಜರಾತ್ನ ಅಕ್ಕಪಕ್ಕದಲ್ಲೆಲ್ಲ ಈ ಒಂದು ಸಂಶೋಧನೆಗಳನ್ನ ನಡೆಸಿದವರು ಕೂಡ ಅವರೇನೆ. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್. SR ರಾವ್ ಅವರು ಏನ್ ಮಾಡ್ತಾರೆ, ಅವ್ರಿಗೆ ಪೂರ್ಣ ಹೆಸರೇ ಅದು ನಮ್ದೇ, ಅದು ಶಿಕಾರಿಪುರ ರಾಮಚಂದ್ರ ರಾವ್ ಅಂತಾನೆ ಕರಿತೀವಿ ಅವರಿಗೆ. ಅವರು ಈ ಸಂಶೋಧನೆಗಳನ್ನ ಮಾಡ್ತಾರೆ. ಹಾಗಾಗಿ ದಕ್ಷಿಣ ಭಾರತದಲ್ಲಿ ಬಹಳಷ್ಟು ಕಡೆಯ ಸಂಶೋಧನೆಗಳು ಸಿಂಧೂ ಕಣಿವೆ ನಾಗರಿಕತೆಗೆ ಸಂಬಂಧಪಟ್ಟಂಗೆ ಅವ್ರದೇ ಇರೋದು. ಹಂಗಾಗಿ SR ರಾವ್ ಅವರು ನಮ್ಮ ಕರ್ನಾಟಕದವರೇ ಆಗಿರೋದ್ರಿಂದ ಈ ಸ್ಟೇಟ್ಮೆಂಟ್ ಕೊಟ್ರ ಅನ್ನೋದು ಕೂಡ ನಮ್ಮಲ್ಲಿ ಇದೆ. ಆದ್ರೆ ಆ ಕಾಲಕ್ಕೆ ಕೋಲಾರದ ಹಟ್ಟಿ ಚಿನ್ನದ ಗಣಿಗಳಿಂದ ಚಿನ್ನ ಪಡಿತಿದ್ರು ಅನ್ನೋಕ್ಕಿಂತ ಒಂದು ನಮ್ಗೆ ಉಲ್ಲೇಖ ಸಿಗತ್ತೆ, ಖೇತ್ರಿ, ರಾಜಸ್ಥಾನದ ಖೇತ್ರಿಯಿಂದ ಪಡಿತಿದ್ರು ಅನ್ನೋದಕ್ಕೆ ಸಿಗತ್ತೆ. ದೆನ್ DD ಕೋಸಂಬಿ ಅವರು ಅಂತ ಬಂದ್ರೆ ಗುಪ್ತರ ಬಗೆಗಿನ ಅಧ್ಯಯನಗಳೆಲ್ಲ DD ಕೋಸಂಬಿ ಅವರು ಕೂಡ ಮಾಡಿದ್ದಾರೆ. A ಸುಂದರಂ ಮತ್ತು BR ಗೋಪಾಲ್ ಅವರು ದಖನ್ನ ಅಂದ್ರೆ ನಮ್ಮ ಚೋಳರು, ಚೇರರ ಬಗೆಗಿನ ಇತಿಹಾಸದಲ್ಲಿ ಅವರು ತುಂಬಾನೇ ಫೇಮಸ್. ನೆಕ್ಸ್ಟ್ ನೋಡೋಣ. 9ನೇ ಪ್ರಶ್ನೆ ಬರ್ತಾ ಇದೆ ನಿಮ್ಮ ಮುಂದೆ. ಕ್ವಶನ್ ನಂಬರ್ 9. ಈ ಕೆಳಕಂಡ ವಿದ್ವಾಂಸರಲ್ಲಿ ಯಾರು ರಾಷ್ಟ್ರಕೂಟರನ್ನು ಕನ್ನಡದ ಮೂಲದವರು ಎಂಬ ವಾದವನ್ನ ಮಂಡಿಸಿದರು? ಡಾಕ್ಟರ್ AS ಅಲ್ತೇಕರ್, ನೆಕ್ಸ್ಟ್ ಡಾಕ್ಟರ್ ಫ್ಲೀಟ್, ಡಾಕ್ಟರ್ DR ಭಂಡಾರ್ಕರ್, KV ಸುಬ್ರಹ್ಮಣ್ಯ ಅಯ್ಯರ್. ಓಕೆ ಸ್ನೇಹಿತರೆ, ಈ ಪ್ರಶ್ನೆ ತುಂಬಾನೇ ಚೆನ್ನಾಗಿದೆ. ಇದು ನಮ್ಮಲ್ಲಿ ರಾಷ್ಟ್ರಕೂಟರ ಬಗ್ಗೆ ಕನ್ನಡದ ಮೂಲದವರು ಅಂತ ಹೇಳಿರೋದು ಡಾಕ್ಟರ್ AS ಅಲ್ಟೇಕರ್ ಅಂತ ಕೂಡ ಕರಿತೀವಿ, ಅಥವಾ ಅಲ್ತೇಕರ್ ಅಂತಾನು ಕೂಡ ಕರಿತೀವಿ. ಇವರು ಈ ಒಂದು ರಾಷ್ಟ್ರಕೂಟರ ಬಗೆಗಿನ ವಿಚಾರಗಳ ಬಗ್ಗೆ ಸ್ಪಷ್ಟವಾದ ಪರಿಕಲ್ಪನೆಗಳನ್ನು ಕೊಟ್ಟವರು ಇವರೇನೆ. ಸೊ ಯಾಕೆ ಅಂತಂದ್ರೆ ಅನಂತ ಸದಾಶಿವ ಅಲ್ತೇಕರ್ ಅಂತ ಅವ್ರನ್ನ ಕರಿತೀವಿ. ಅವರ ಡಾಕ್ಟರ್ AS ಅಲ್ತೇಕರ್ ಅಂತಂತಂದ್ರೆ ಹೌದು, ಡಾಕ್ಟರ್ AS ಅಲ್ತೇಕರ್ ಅಂತ ನಾವು ಇದನ್ನ ಹೇಳೋದಾದ್ರೆ ಅದಿಷ್ಟೇನೆ. ಅನಂತ ಸದಾಶಿವ ಅಲ್ತೇಕರ್ ಅಂತ ಕೂಡ ಅವ್ರನ್ನ ಕರಿತೀವಿ. ಓಕೆ, ಹಾಗೆ ಕರೆಯುವಂತ ಇವರು ಕೂಡ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ವಿಚಾರಗಳನ್ನ ಅವರು ಬರೀತಾ ಹೋಗ್ತಾರೆ. ಅವ್ರದೊಂದು ಪುಸ್ತಕ ಬರೀತಾರೆ, ರಾಷ್ಟ್ರಕೂಟಾಸ್, ಇಂಗ್ಲಿಷ್ ಅಲ್ಲಿ ಇದೆ, ಕನ್ನಡದಲ್ಲಿ ನಾನು ಬರಿತಾ ಇದ್ದೀನಿ ಅಷ್ಟೇ. ರಾಷ್ಟ್ರಕೂಟಾಸ್ ಅಂಡ್ ದೇರ್ ಟೈಮ್ಸ್ ಅಂತ ಒಂದು ಪುಸ್ತಕ ಬರೀತಾರೆ, ಅಂಡ್ ದೇರ್ ಟೈಮ್ಸ್ ಅಂತ. ಈ ರಾಷ್ಟ್ರಕೂಟರ ಬಗೆಗಿನ ಈ ಪುಸ್ತಕದಲ್ಲಿ ಅವರು ಇದನ್ನ ಮೆನ್ಷನ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಅವರು ಮಹಾರಾಷ್ಟ್ರದವರು ಮೂಲತಃ. ಅವರು ಇದರಲ್ಲಿ ರಾಷ್ಟ್ರಕೂಟಾಸ್ ಅಂಡ್ ದೇರ್ ಟೈಮ್ಸ್ ಅನ್ನೋ ಪುಸ್ತಕದಲ್ಲಿ ಅತ್ಯುತ್ತಮವಾಗಿ ರಾಷ್ಟ್ರಕೂಟದ ಮೂಲಗಳ ಬಗ್ಗೆ ಚರ್ಚೆಯನ್ನು ಮಾಡುವಾಗ ಅವರು ಕನ್ನಡದ ಮೂಲವನ್ನ ಅಲ್ಲಿ ಹೇಳ್ತಾರೆ. ಜೊತೆಗೆ ಅವರು ಎಜುಕೇಶನ್ ಇನ್ ಏನ್ಸಿಯಂಟ್ ಇಂಡಿಯಾ ಅನ್ನೋ ಪುಸ್ತಕ ಇದೆ, ಒಂದು ಕೇಳಿದ್ದಾರೆ, ಇದನ್ನ ನಮ್ಮ ಕೇಸೆಟ್ಗಳಲ್ಲಿ ಕೇಳಿದ್ದಾರೆ. ಎಜುಕೇಶನ್ ಇನ್ ಏನ್ಸಿಯಂಟ್ ಟೈಮ್ ಅನ್ನೋ ಪುಸ್ತಕ. ಓಕೆ, ಈ ಪುಸ್ತಕದಲ್ಲೂ ಕೂಡ
ಬ್ರಿಟಿಷರ ಶಿಕ್ಷಣ ಪದ್ಧತಿಗಳು ಹೇಗ್ ಪ್ರಭಾವ ಬೀರಿ ಭಾರತೀಯ ಶಿಕ್ಷಣ ಪದ್ಧತಿಯ ಮೇಲೆ ಬದಲಾವಣೆಗಳನ್ನು ತಂತು ಅನ್ನೋದ್ರ ಬಗ್ಗೆನೂ ಕೂಡ ಈ ಎಜುಕೇಶನ್ ಇನ್ ಏನ್ಷಿಯಂಟ್ ಟೈಮ್ ಪುಸ್ತಕದಲ್ಲಿ ಕೂಡ ಅವರು ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದು ಕೂಡ ಚೆನ್ನಾಗಿದೆ. ಜೊತೆಗೆ ಗುಪ್ತರ ಬಗೆಗಿನ ಇತಿಹಾಸಕ್ಕೂ ಕೂಡ ಇವರು ಪುಸ್ತಕಗಳನ್ನ ಬರೆದಿದ್ದಾರೆ. ಮತ್ತು ಗುಪ್ತಾಸ್ ಅಂಡ್ ವಾಕಾಟಕಾಸ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ, ವಾಕಾಟಕಾಸ್ ಅಂತ. ಆ ಪುಸ್ತಕಗಳು ಕೂಡ ನಮ್ಗೆ ಡಾಕ್ಟರ್ ಎ.ಎಸ್. ಅಲ್ತೇಕರ್ ಅವರ ವರದಿ ನಮ್ಗೆ ರಾಷ್ಟ್ರಕೂಟರ ಬಗ್ಗೆ ಸ್ಪಷ್ಟವಾಗಿ ತಿಳ್ಕೊಳ್ಳಿಕ್ಕೆ ಒಂದು ಮೂಲ ಅನ್ಸತ್ತೆ. ಓಕೆ, ಕ್ವಶನ್ ನಂಬರ್ 10 ಇದೆ. ಹೈದರ್ ಅಲಿ ವಿರುದ್ಧ ಹೋರಾಡಿದ ಚಿತ್ರದುರ್ಗದ ನಾಯಕ ಯಾರು? ಚಿತ್ರದುರ್ಗದ ನಾಯಕ ಯಾರು ಅಂತ ನಮ್ಗೆ ಗೊತ್ತಾಗ್ಬಿಡ್ತದ, ಮದಕರಿ ನಾಯಕನೇ ಇದ್ದದ್ದು ಅಂತ. ಇಲ್ಲಿ ನೋಡ್ರಿ ಪ್ರಶ್ನೆ ಹೆಂಗೆ 2020 ಬಾರಿಸಿದಾನೆ ಅಂದ್ರೆ, ಮೊದಲನೇ ಮದಕರಿ ನಾಯಕನ, ಎರಡನೇ ಮದಕರಿ ನಾಯಕನ, ಮೂರನೇ ಮದಕರಿ ನಾಯಕನ, ಐದನೇ ಮದಕರಿ ನಾಯಕನ ಅಂತ ಹಿಂಗ್ ಕೇಳಿದ ನನೀಗ. ಹಂಗಾರೆ ನಾವು ನಾಯಕರ ಬಗೆಗಿನ ಇತಿಹಾಸ, ಚಿತ್ರದುರ್ಗದ ನಾಯಕರ ಬಗೆಗಿನ ಇತಿಹಾಸವನ್ನ ಸಂಪೂರ್ಣ ಓದ್ಕೊಂಡ್ರೆ ಇದನ್ನ ಮಾಡ್ಲಿಕ್ಕೆ ಸಾಧ್ಯ. ಒಂದು ಪೀರಿಯಡ್ ಅಂಡ್ ಟೈಮ್ ಅನ್ನ ನಾವು ತಿಳ್ಕೊಳ್ಳಿಕ್ ಸಾಧ್ಯ. ಹಂಗಾರೆ ನೀವು ಕೂಡ ಯೋಚನೆ ಮಾಡಿ. ಆಮೇಲೆ ಸ್ನೇಹಿತರೆ, ಈ ಪ್ರಶ್ನೆಗೆ ನೀವು ನೋಡ್ಬಹುದಾದ ಆನ್ಸರ್ ಅಂತಂದ್ರೆ, ಹೈದರ್ ಅಲಿಯ ವಿರುದ್ಧ ಹೋರಾಡಿದ ಚಿತ್ರದುರ್ಗದ ನಾಯಕ ಯಾರು ಅಂದ ತಕ್ಷಣ ಅವನು ಐದನೇ ಮದಕರಿ ನಾಯಕ ಅಂತ ಹೇಳ್ಬೇಕು ನಾವು. ಐದನೇ ಮದಕರಿ ನಾಯಕನ ಕಾಲ, ಆ ಕಾಲದಲ್ಲೇನೆ ಆತ ಹೋರಾಟವನ್ನು ಮಾಡಿದ್ದು. ಸ್ವಲ್ಪ ಐದನೇ ಮದಕರಿ ನಾಯಕನ ಕಾಲ ನೀವು ನೋಡೋದಾದ್ರೆ 1758ರಿಂದ 79ರವರೆಗೆ ಅವನು ಅಧಿಕಾರ ಮಾಡ್ತಾನೆ. ತುಂಬಾನೇ ಸೈನಿಕ ಹೋರಾಟಗಾರ, ಚಾಣಾಕ್ಷ ಆಡಳಿತಗಾರ. ಇವನಿಗೊಂದು ಬಿರುದು ಕೂಡ ಇತ್ತು, ಗಾದ್ರಿಮಲೆ ಹೆಬ್ಬುಲಿ ಅಂತ. ಗಾದ್ರಿಮಲೆ ಹೆಬ್ಬುಲಿ ಅಂತ. ನಮ್ಮ ಯಾರು ಚಿತ್ರನಟ ಸುದೀಪ್ ಅವ್ರೇನ್ ಹೆಬ್ಬುಲಿ ಅಂತ ಹೇಳಿ ಒಂದು ಪಿಕ್ಚರ್ ಏನ್ ತೆಗೆದ್ರಲ್ಲ, ಆ ಹೆಬ್ಬುಲಿ ಪಿಕ್ಚರ್ನ ಇನ್ಸ್ಪಿರೇಷನ್ನೇ ಮದಕರಿ ನಾಯಕ. ಮದಕರಿ ನಾಯಕ. ಹಂಗಾಗಿ ಅವನಿಗೆ ಗಾದ್ರಿಮಲೆ ಹೆಬ್ಬುಲಿ ಅನ್ನೋದು ಪೂರ್ಣ ಹೆಸರು. ಅದನ್ನ ಶಾರ್ಟ್ ಕಟ್ ಮಾಡಿ ನಿಮ್ಗೆ ಹೆಬ್ಬುಲಿ ಅಂತ ಹೇಳ್ತಾರೆ, ಅದು ಹಂಗಿಲ್ಲ. ಅದು ಪೂರ್ಣ ಗಾದ್ರಿಮಲೆ ಹೆಬ್ಬುಲಿ ಅಂತಾನು ಕೂಡ ಕರೀತಾರೆ. ಚಿತ್ರದುರ್ಗದ ಬೆಟ್ಟಗಳಿಗೆ ಗಾದ್ರಿಮಲೈ ಅಂತ ಕರೀತಾರೆ. ಅದಕ್ಕೆ ಅವರು ಗಾದ್ರಿಮಲೈ ಹೆಬ್ಬುಲಿ ಅಂತ ಕೂಡ ಕರೀತಾ ಇದ್ರು. ಮೂಲತಃ ತನ್ನ ಅಸ್ತಿತ್ವದಲ್ಲಿ ಹೈದರ್ ಅಲಿಗೆ ದೇವನಹಳ್ಳಿಯ ಮುತ್ತಿಗೆಗಳ ಮೇಲೆ ಮತ್ತು ತುಮಕೂರಿನ ಪ್ರದೇಶಗಳ ಸಿರಾಗಳ ಮೇಲಿನ ಮುತ್ತಿಗೆಯಲ್ಲಿ ತುಂಬಾ ಸಕ್ಸಸ್ಫುಲ್ ಆಗಿ ಹೆಲ್ಪ್ ಮಾಡಿದವನೇ ಮದಕರಿ ನಾಯಕ. ಹಾಗಾಗಿ ಮೈಸೂರು ಸಾಮ್ರಾಜ್ಯದ ಹೈದರ್ ಅಲಿಯೊಂದಿಗೆ ಮರಾಠರೊಂದಿಗೆ ಈತ ಮೊದಲು ಮೈತ್ರಿಯನ್ನ ಸಾಧಿಸ್ಕೊಂಡು ಉತ್ತಮವಾಗೇ ಇದ್ದ. ಆದ್ರೆ ಯಾವಾಗ ಹೈದರ್ ಅಲಿ ತಾನು ಮೈಸೂರಿನ ಅಸ್ತಿತ್ವದಲ್ಲಿ ಕೂತ್ನೋ, ಹಾಗೆ ಕೂತ್ ಮೇಲೆ ಅವನಿಗೆ ಆಟೋಮ್ಯಾಟಿಕಲಿ ಚಿತ್ರದುರ್ಗದ ಈ ಒಬ್ಬ ಮದಕರಿ ನಾಯಕನನ್ನ ಕೆಳ ಹಾಕ್ಲೇಬೇಕು ಅಂತ ಅವನ್ಗೆ ಅನ್ನಿಸ್ತು. ಹಾಕದೇ ಇದ್ರೆ ನಾನು ಉತ್ತರದ ಸಾಮ್ರಾಜ್ಯಗಳನ್ನ ವಶಪಡಿಸ್ಕೊಳಕ್ ಆಗಲ್ಲ, ಆಂಧ್ರದ ಪ್ರದೇಶಗಳನ್ನ ಗೆಲ್ಬೇಕು ಅಂತಂದ್ರೆ ನನ್ಗೆ ಇವನು ಚಿತ್ರದುರ್ಗದ ನಾಯಕರು ಅಡ್ಡಿ ಇದ್ದಾರೆ ಅಂತ ಅನ್ನಿಸ್ತು. ಹಂಗಾಗಿ ಅವನ ವಿರುದ್ಧವೂ ಕೂಡ ಸಂಚು ಮಾಡಿ ಹೋರಾಟಕ್ಕೆ ಮುಂದಾಗ್ತಾರೆ. ಅವಾಗ್ಲೇ ನಮ್ಗೆ ಒನಕೆ ಓಬವ್ವನ ಒಂದು ಹೋರಾಟದ ಕಥೆಗಳು ಕೂಡ ಬರೋದು. ಮದಕರಿ ನಾಯಕನನ್ನ ಆ ಕಾಲಕ್ಕೆ ಹೈದರ್ ಅಲಿ ಸೋಲಿಸ್ತಾನೆ, ಅರೆಸ್ಟ್ ಕೂಡ ಮಾಡ್ತಾನೆ, ಅವನನ್ನು ಕೊಂದು ಕೂಡ ಹಾಕ್ತಾನೆ. ಇದು ಕನ್ನಡ ಜಾನಪದದಲ್ಲಿ ಒಂದು ಅವಿಭಾಜ್ಯವಾದ ಅಂಗ, ಮದಕರಿ ನಾಯಕನ ಭಾಗ ಅಂತ ಕೂಡ ಕರಿತೀವಿ. ಮತ್ತಿ ತಿಮ್ಮಣ್ಣ ನಾಯಕ ಅಂತ ಬರ್ತಾನೆ ಮದಕರಿ ನಾಯಕರಲ್ಲಿ, ಅವನೇ ಈ ವಂಶದ ಸ್ಥಾಪಕ. ಮತ್ತಿ ತಿಮ್ಮಣ್ಣ ನಾಯಕ ಅಂತ ಕರಿತೀವಿ. ಅವನು ಈ ವಂಶವನ್ನ ಸ್ಥಾಪನೆ ಮಾಡ್ತಾನೆ. ಆಮೇಲೆ ಆ ವಂಶದಲ್ಲಿ ಬಹಳಷ್ಟು ಜನರಿಗೆ ಏನಂತ ಹೆಸರು ಅಂದ್ರೆ ಮದಕರಿ ನಾಯಕ ಅಂತ. ಅದಕ್ಕೆ ಚಿತ್ರದುರ್ಗದ ನಾಯಕರು ಅನ್ನೋದು ಇವರ ಸಂಸ್ಥಾನಕ್ಕೆ ಬಂದಂತ ಹೆಸರಿದು. ಓಕೆ, ಇದಿಷ್ಟು ನಮ್ಗೆ ಚೆನ್ನಾಗಿ ತಿಳ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. 11ನೇ ಪ್ರಶ್ನೆ ಚೆನ್ನಾಗಿದೆ. ವಿಜಯನಗರ ಮತ್ತು ಬಹುಮನಿಗಳ ನಡುವಣ ಯುದ್ಧಗಳಿಗೆ ಮುಖ್ಯ ಕಾರಣ ಸ್ಥಳ ಯಾವುದು ಆಗಿತ್ತು ಅವರಿಬ್ಬರ ಮಧ್ಯೆ? ಮದುರೈ ರಾಜ್ಯಗಳು, ಕೊಂಕಣದ ಪ್ರದೇಶಗಳು, ಗೋವಾದ ಪ್ರದೇಶಗಳು, ರಾಯಚೂರಿನ ದೋಆಬ್ ಪ್ರದೇಶಗಳು. ಓಕೆ ಸ್ನೇಹಿತರೆ, ಈ ಪ್ರಶ್ನೆಗೆ ನಾವು ಉತ್ತರ ನೋಡೋದಾದ್ರೆ ವಿಜಯನಗರ ಮತ್ತು ಬಹುಮನಿ ಅಂತಿದೆ. ಇವುಗಳ ನಡುವಿನ ಯುದ್ಧಗಳಿಗೆ ಕಾರಣವಾಗಿದ್ದು ರಾಯಚೂರಿನ ದೋಆಬ್ ಪ್ರದೇಶಗಳು. ಇದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಸೊ ಈ ಪ್ರಾಂತ್ಯಗಳ ಪೂರ್ತಿ ವಿಜಯನಗರಕ್ಕಿತ್ತಿದ್ದು, ವಿಜಯನಗರ ಇಲ್ಲಿ ಆಳ್ತಾ ಇತ್ತು. ಈ ಭಾಗದಲ್ಲಿದ್ದಿದ್ದೆ ಬಹುಮನಿಗಳ ಅಸ್ತಿತ್ವ ಇಲ್ಲಿತ್ತು. ಓಕೆ, ಈ ಎರಡು ಪ್ರದೇಶಗಳು ಕೂಡ ಇಲ್ಲಿನ ಕೃಷ್ಣಾ ನದಿಯ ನೆನಪಿಡಿದರೆ, ಕೃಷ್ಣಾ ಮತ್ತು ತುಂಗಭದ್ರಾ ನದಿಯ
ಈ ಒಂದು ದೋಆ ಪ್ರದೇಶಗಳ ಮೇಲಿನ ಅಸ್ತಿತ್ವವನ್ನ ಗಳಿಸ್ಕೊಳ್ಳೋದಕ್ಕಾಗಿ ಹೋರಾಟ ಮಾಡ್ತಾ ಇದ್ರು. ಮತ್ ರಾಯಚೂರು ಅಂದ ತಕ್ಷಣ ಬರೀ ಕೃಷ್ಣ ತುಂಗಭದ್ರ ಬರುತ್ತೆ ಅಂತ ಅನ್ನೋಂಗಿಲ್ಲ. ಗೋದಾವರಿಯ ಮಾಂಜ್ರಾ ಕಾರಂಜಾ ವಲಯ ಕೂಡ ಬರುತ್ತೆ. ನಿಮ್ಗೆ ಈ ಕಡೆ ಆಂಧ್ರ ಪ್ರದೇಶದ ಭಾಗಗಳು ಕೂಡ ಸೇರ್ತವೆ. ಅದಿಷ್ಟು ಭಾಗದ ಮೇಲಿನ ಅಸ್ತಿತ್ವಕ್ಕಾಗಿ ಹೋರಾಟ ಈ ಎರಡೂ ಸಾಮ್ರಾಜ್ಯಗಳ ಮಧ್ಯೆ ನಡೀತಾನೆ ಇತ್ತು. ಯಾಕೆಂದ್ರೆ ಅತ್ಯಧಿಕವಾದಂತಹ ಕೃಷಿಯಿಂದ ಆದಾಯಗಳನ್ನು ಇಲ್ಲಿ ಪಡಿಲಾಗ್ತಾ ಇತ್ತು, ಅದಕ್ಕೋಸ್ಕರ ಅಂತ. ಓಕೆ, ಸೂಪರ್. ಹೌದೌದು. ಮುಂದಿನ ಪ್ರಶ್ನೆ ಹೋಗೋಣ. ಅಬ್ಬಾ, ಇಂಥದ್ದು ಒಂದು ಪ್ರಶ್ನೆ ಕೇಳ್ತಾರ ಅಂತ ಆಶ್ಚರ್ಯ ಆಗಿತ್ತು ನನ್ಗೆ ಈ ಪ್ರಶ್ನೆ ಅವಾಗ ನೋಡಿದಾಗ. ಈ ಕೆಳಗಿನಲ್ಲಿ ಯಾರು ಪ್ರೊಟೆಸ್ಟೆಂಟ್ ಪಂಗಡಕ್ಕೆ ಸೇರಿದವರು ಅಂತ. ಎಂತ ಕ್ವಶನ್ ಅಂದ್ರೆ, ಇದರಲ್ಲಿ ಪ್ರೊಟೆಸ್ಟೆಂಟ್ಗಳು ಯಾರು ಅಂತ. ಬ್ರಿಟಿಷರು ಮತ್ತೆ ಸ್ಪ್ಯಾನಿಷ್ ಮತ್ತೆ ಪೋರ್ಚುಗೀಸರು, ಬರೀ ಪೋರ್ಚುಗೀಸರು, ಬರೀ ಫ್ರೆಂಚರು ಇದ್ದಾರೆ. ಓಕೆ, ಇದರಲ್ಲಿ ಯಾರನ್ನ ಪ್ರೊಟೆಸ್ಟೆಂಟ್ಸ್ ಅಂತ ಕೂಡ ಕರಿತೀವಿ ಅಂತ ನೋಡಿ. ಪ್ರಶ್ನೆ ಕೇಳಿದಾಗ ನನಗೆ ತುಂಬಾ ಆಶ್ಚರ್ಯ ಆಗಿತ್ತಿದು. ಇಷ್ಟೊಂದು ಆಂತರ್ಯದಲ್ಲಿ ಪ್ರಶ್ನೆಗಳನ್ನು ಕೇಳಿದ್ರೆ ನಾವ್ ಹೆಂಗಪ್ಪ ಅನ್ನೋದು ಕೂಡ ಪ್ರಶ್ನೆ ಆಗಿತ್ತು. ಬಟ್ ಈ ಪ್ರಶ್ನೆ ಆಮೇಲೆ ನಾನು ಸ್ವಲ್ಪ ಎಲ್ಲೋ ನಮ್ಮ ಟೆಕ್ಸ್ಟ್ ಬುಕ್ಸ್ ಗಳಲ್ಲಿ ನಮ್ಮ ಕಣ್ಣಲ್ಲಿ ಮಿಸ್ ಆಗಿದೆ ಅಂತೇಳಿ ಚೆಕ್ ಮಾಡಿದಾಗ ನಮ್ಗೆ ಸಿಗತ್ತೆ 9th ಸ್ಟ್ಯಾಂಡರ್ಡ್ ಬುಕ್ ಅಲ್ಲಿ. 9th ಸ್ಟ್ಯಾಂಡರ್ಡ್ ಬುಕ್ ಅಲ್ಲಿ ನಮ್ಗೆ ಮತ ಸುಧಾರಣೆ ಅಂತ ಒಂದು ಪಾಠ ಸಿಗತ್ತೆ. ಮತ ಸುಧಾರಣೆ. ಆ ಮತ ಸುಧಾರಣೆ ಭಾಗದಲ್ಲಿ ಇಂಗ್ಲೆಂಡ್, ಡೆನ್ಮಾರ್ಕ್ ಅಂತೆಲ್ಲ ಕೊಟ್ಟ ನಾವು. ಹಂಗ ಕೊಟ್ಟಿರೋದ್ರಿಂದ ನಾವು ಅದರ ಆಧಾರದ ಮೇಲೆ ಇದನ್ನ ಹೇಳ್ಬೋದು. ಓಕೆ, ಕ್ಯಾಥೋಲಿಕ್ಸ್ ಅಂದ್ರೆ ಇವರು ಸಾಂಪ್ರದಾಯಿಕ ಕ್ರಿಶ್ಚಿಯನ್ರು. ಸಾಂಪ್ರದಾಯಿಕ ಕ್ರಿಶ್ಚಿಯನ್ಸ್ ವರ್ಸಸ್ ಆಮೇಲೆ ಬಂದದ್ದು ಯಾರು ಅಂದ್ರೆ ಪ್ರೊಟೆಸ್ಟೆಂಟ್ ಅಂತ. ಈ ಪ್ರೊಟೆಸ್ಟೆಂಟ್ ಬಗ್ಗೆ ಬಂದ್ರೆ ನಮ್ಗೆ ಮಾರ್ಟಿನ್ ಲೂಥರ್ ಬಗ್ಗೆ ಸಿಗುತ್ತೆ. ಮಾರ್ಟಿನ್ ಲೂಥರ್ 9th ಸ್ಟ್ಯಾಂಡರ್ಡ್ ಅಲ್ಲಿ ಮತ ಸುಧಾರಣೆ ಚಾಪ್ಟರ್ ಬರುತ್ತೆ ನಿಮ್ಗೆ ಲಾಸ್ಟ್ ಅಲ್ಲಿ. ಆ ಪಾಠದಲ್ಲಿ ನಿಮ್ಗೆ ಇದು ಸಿಗುತ್ತೆ. ಲಾಸ್ಟ್ 9th ಸ್ಟ್ಯಾಂಡರ್ಡ್ ಅಲ್ಲಿ ಸಿಗುತ್ತೆ. ಪ್ರೊಟೆಸ್ಟೆಂಟ್ ಮಾರ್ಟಿನ್ ಲೂಥರ್ ನ ಫಾಲೋಯರ್ಸ್ಗಳು. ಮಾರ್ಟಿನ್ ಲೂಥರ್ ಕ್ಯಾಥೋಲಿಕ್ಸ್ ನ ಚರ್ಚ್ಗಳಲ್ಲಿ ನಡೀತಾ ಇದ್ದಂತಹ 101 ತಪ್ಪುಗಳನ್ನ ಜರ್ಮನಿಯ ಗುಟೆನ್ಸ್ಬರ್ಗ್ ಚರ್ಚ್ ನ ಮೇಲೆ ಆತ ಪೋಸ್ಟರ್ ಮಾಡಿದ. ಹಾಗಾಗಿ ಸಾಂಪ್ರದಾಯಿಕ ಕ್ಯಾಥೋಲಿಕ್ಸ್ಗರು ದೇವರ ಹೆಸರಿನಲ್ಲಿ ಮಾಡ್ತಾ ಇರ್ತಕ್ಕಂಥ ಅನ್ಯಾಯಗಳನ್ನ ಆತ ಪ್ರಶ್ನೆ ಮಾಡ್ದ. ಹಾಗೆ ಪ್ರೊಟೆಸ್ಟ್ ಮಾಡಿದ್ರಿಂದನೇ ಇವ್ರನ್ನ ಪ್ರೊಟೆಸ್ಟೆಂಟರು ಅಂತ ಕರೆದ್ರು ಅಷ್ಟೇ, ಮಾರ್ಟಿನ್ ಲೂಥರ್ನ ಫಾಲೋಯರ್ಸ್ಗಳು. ಯಾವಾಗ ಪ್ರೊಟೆಸ್ಟೆಂಟ್ಗಳ ಹಾವಳಿ ತುಂಬಾ ಜಾಸ್ತಿ ಆಗ್ಬಿಡ್ತು, ಆವಾಗ ಕ್ಯಾಥೋಲಿಕ್ಸ್ಗಳ ಒಂದು ಅಸ್ತಿತ್ವನೇ ಕಡಿಮೆ ಆಗ್ತಾ ಬಂತು. ಪ್ರೊಟೆಸ್ಟೆಂಟ್ಗಳದ್ದೇ ತುಂಬಾನೇ ಪ್ರಭಾವ ಆಗಕ್ಕೆ ಶುರುವಾಯ್ತು. ಹಾಗಾಗಿ ಇದರ ವಿರುದ್ಧವಾಗಿ ಯೇಸುವಿನ ಸಮಾಜ ಅನ್ನುವ ಕಲ್ಪನೆ ಶುರುವಾಯಿತು. ಆಗ ಪುನಃ ವಾಪಸ್ ಕ್ಯಾಥೋಲಿಕ್ಸ್ ಧರ್ಮವನ್ನ ಪುನರುತ್ಥಾನಗೊಳಿಸಬೇಕು ಅನ್ನೋದೇ 14th ಸೆಂಚುರಿಯ ಲಾಸ್ಟ್ಗೆ 15th ಸೆಂಚುರಿಯ ಆರಂಭಕ್ಕೆ ಈ ರಿನೈನ್ಸೆನ್ಸ್ ಪೀರಿಯಡ್ ಕೂಡ ನಡೀತು. ಆ ರಿನೈನ್ಸೆನ್ಸ್ ಪೀರಿಯಡ್ ಅಲ್ಲೇ ಮತ್ತೆ ಕ್ಯಾಥೋಲಿಕ್ಸ್ ಅನ್ನ ನೇರವಾಗಿ ಅಸ್ತಿತ್ವಕ್ಕೆ ತರುವಂತ ಪ್ರಯತ್ನ ನಡೀತು. ಇದಿಷ್ಟು ಕೂಡ ನೀವು ಯಾವ ಟೆಕ್ಸ್ಟ್ ಬುಕ್ ಅಲ್ಲಿ ಓದ್ಬೋದು ಅಂದ್ರೆ 9th ಸ್ಟ್ಯಾಂಡರ್ಡ್ ಬುಕ್ ಅಲ್ಲಿ ಕೂಡ ನಿಮ್ಗೆ ಸಿಗತ್ತೆ. ದೆನ್ ನಿಮ್ಗೆ 2nd PU ಅಥವಾ 1st PU ಪುಸ್ತಕದಲ್ಲಿ ಕೂಡ ಅದ್ರ ಬಗ್ಗೆ ಉಲ್ಲೇಖ ಇದೆ. ಹಂಗಾಗಿ ಬ್ರಿಟಿಷ್ ಮತ್ತೆ ಡಚ್ ಭಾಗಗಳಲ್ಲಿ ಪ್ರೊಟೆಸ್ಟೆಂಟ್ ನ ಪ್ರಭಾವ ಜಾಸ್ತಿ ಆಗಿತ್ತು. ಕಾರಣ ಅಂದ್ರೆ ಜರ್ಮನ್ಸ್ ವಲಸಿಗರ ಪ್ರಮಾಣ ಇಲ್ಲಿ ಜಾಸ್ತಿ ಇತ್ತು ಅಂತ ಕೂಡ ಹೇಳ್ತಾನೆ. ಹಾಗಾಗಿ ಇದು ನಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ಸಿಗ್ತಕ್ಕಂಥ ಪ್ರಶ್ನೆ. ನನ್ಗೆ ಸ್ಟಾರ್ಟಿಂಗ್ ಅಲ್ಲಿ ಕ್ವಶನ್ಸ್ ನೋಡಿದಾಗ ಅವತ್ತು ಈ ಲೆವೆಲ್ ಪ್ರಶ್ನೆ ಕೇಳಿದ್ರೆ ನಾವ್ ಏನ್ ಮಾಡ್ಬೇಕಪ್ಪ ಅಂತ ಅನ್ನೋ ಪ್ರಶ್ನೆ ಕೂಡ ಇತ್ತು. ಹಂಗಾಗಿ ಅದು ವೆರಿ ಇಂಪಾರ್ಟೆಂಟ್. ಇದು ಚೆನ್ನಾಗಿ ನೆಕ್ಸ್ಟ್ ಬರೋಣ. 1765 ಅಲಹಾಬಾದ್ ಒಪ್ಪಂದದಿಂದ ಈಸ್ಟ್ ಇಂಡಿಯಾ ಕಂಪನಿಯು ಪಡೆದುಕೊಂಡದ್ದು ಏನ್ ಪಡ್ಕೊಳ್ತು ಅಂತ. ಅದರಲ್ಲಿ ಬಂಗಾಳ, ಬಿಹಾರ, ಒಡಿಸ್ಸಾಗಳ ದಿವಾನಿ ಹಕ್ಕುಗಳು. 2ನೇದು ಕೋರಮಂಡಲ ತೀರದ ಮೇಲಣ ವ್ಯಾಪಾರ ಮಾಡುವ ಹಕ್ಕುಗಳು. 3ನೇದು ದೆಹಲಿ ರಾಜಕೀಯದಲ್ಲಿ ಮಧ್ಯಪ್ರವೇಶಿಸುವ ಹಕ್ಕು. ನೆಕ್ಸ್ಟ್ ಹೂಗ್ಲಿಯಲ್ಲಿ ಕೋಟೆಯೊಂದನ್ನ ಕಟ್ಟಿಕೊಳ್ಳಲು ಬಂಗಾಳದ ನವಾಬನಿಂದ ಒಪ್ಪಿಗೆ ಸಿಗೋದು. ಓಕೆ, ಈ ಪ್ರಶ್ನೆಗೆ ನಾವು ನೋಡ್ಬೋದು. ಈ ಪ್ರಶ್ನೆಗೆ ಸ್ನೇಹಿತರೆ ನಾವು ನೋಡ್ಬೋದಾದಂಥದ್ದು ಬಂಗಾಳ, ಬಿಹಾರ ಮತ್ತು ಒಡಿಸ್ಸಾಗಳಲ್ಲಿ ದಿವಾನಿ ಹಕ್ಕುಗಳನ್ನ ಪಡೆದ್ರು ಅಂತ.
ಅದು ನಿಮಗೆ ಗೊತ್ತಿರಲಿ. ಯಾಕೆ ಅಂತಂದ್ರೆ 1764ಕ್ಕೆ ಬಕ್ಸಾರ್ ಕದನ ನಡೆದಿತ್ತು. ಬಕ್ಸಾರ್ ಕದನದ ಗೆಲುವಿನ ನಂತರ ಇಲ್ಲಿ ಏನಾಗಿತ್ತು ಅಂತಂದ್ರೆ ದಿವಾನಿ ಹಕ್ಕು ಅಂದ್ರೆ ಕಂದಾಯ ವಸೂಲಿ ಮಾಡೋದು, ಕಂದಾಯ ವಸೂಲಿ ಮಾಡುವ ಹಕ್ಕನ್ನ ದಿವಾನಿ ರೈಟ್ಸ್ ಅಂತ ಕರಿತೀವಿ. ಈ ದಿವಾನಿ ರೈಟ್ಸ್ ಗಳು ಅವರಿಗೆ ಸಿಕ್ತು. ಯಾರಿಂದ ಸಿಕ್ತು ಅಂತಂದ್ರೆ ಮೊಘಲ್ಸ್ ಕೊಡ್ತಾರೆ ಇದನ್ನ. ಓಕೆ, ಮೊಘಲ್ಸ್ ಇದನ್ನ ಕೊಡ್ತಾರ ಆ ಕಾಲಕ್ಕೆ. ಮೊಘಲ್ಸ್ ಅಲ್ಲಿ ಅವಾಗ ಶಾ ಆಲಂ ಇದ್ದ. ಈ ಶಾ ಆಲಂನ ಕಾಲದಲ್ಲಿ ಇದು ನಡೆದಂತಹ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಇದರಲ್ಲಿ ಆ ವಿಚಾರಗಳು ಕೂಡ ನಡೆಯಲ್ಪಟ್ಟು ಅವನಿಗೆ ಇದು ಸಿಕ್ತು. ಅವಾಗ ಶುಜಾ ಉದ್ದೌಲಾ ಇದ್ದ ಔದ್ ಪ್ರಾಂತ್ಯದಲ್ಲಿ ಅವನ ಅರ್ಧ ಸಾಮ್ರಾಜ್ಯನ ಬಿಟ್ಟುಕೊಡ್ತಾನೆ. ಒಡಿಸ್ಸಾ ಭಾಗಗಳಿಗೆ, ಬಿಹಾರ ಭಾಗಗಳು ಅವರಿಗೆ ಅವಾಗೇ ಸಿಗೋದು. ಬಂಗಾಳದ ಭಾಗಗಳಲ್ಲಿ ಪೂರ್ಣ ಅಧಿಕಾರ ಸಿಕ್ತು. ಇದು ದಿವಾನಿ ರೈಟ್ಸ್ ಅಂತ ಕರಿತೀವಿ. ನೀವು ಬಕ್ಸರ್ ಕದನಕ್ಕಿಂತ ಮುಂಚೆ, ಪ್ಲಾಸಿಂಗ್ ಅಂತ ಮುಂಚೆ ನೋಡೋದಾದ್ರೆ ದಸ್ತಕ್ ಇತ್ತಿಲ್ಲಿ, ದಸ್ತಕ್. ಓಕೆ, ದಸ್ತಕ್ ಕೂಡ ಅಷ್ಟೇ ಇದು ಮೊಘಲರಿಂದ ಇವರಿಗೆ ಸಿಗಲ್ಪಟ್ಟಿತ್ತು. ಫಾರೂಕ್ ಸಿಯಾರ್ ನ ಕಾಲ ಬರ್ತದೆ. ಸರ್ಮನ್ ಆಯೋಗ 1711ಕ್ಕೆ ಭೇಟಿ ನೀಡಿದಾಗ ಈ ದಸ್ತಕ್ ಪರ್ಮಿಷನ್ ತಗೊಂಡಿತ್ತು. ದಸ್ತಕ್ ಅಂದ್ರೆ ಏನದು, ಮುಕ್ತ ವ್ಯಾಪಾರ ಅಂತ ಕರಿತೀವಿ. ಅದು ಮುಕ್ತ ವ್ಯಾಪಾರ ಮಾಡುವುದಕ್ಕೆ ಅವಕಾಶ. ಸೊ ಇದು ದಸ್ತಕ್. ದಿವಾನಿ ದಸ್ತಕ್ಕೆ ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದು ನಿಮಗೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮಾಡೋಣ. ಕಾಫಿ ಬೆಳೆಯು ಈ ಅವಧಿಯಲ್ಲಿ ಪ್ರೋತ್ಸಾಹಿಸಲ್ಪಟ್ಟಿತ್ತು. ಬೌರಿಂಗ್, ಹೈದರಾಲಿ, ಟಿಪ್ಪು, ದೆನ್ ಕಬ್ಬನ್. ಯೋಚನೆ ಮಾಡಿ. ಈ ಪ್ರಶ್ನೆಗೆ ಉತ್ತರ ಅಂದ್ರೆ ಮಾರ್ಕ್ ಕಬ್ಬನ್ನ ಕಾಲ ಅಂತ ಕೂಡ ಕರಿತೀವಿ. ಓಕೆ, ಕರ್ನಾಟಕದಲ್ಲಿ ಅನೇಕ ವಾಣಿಜ್ಯ ಬೆಳೆಗಳ ಸುಧಾರಣಾ ನೀತಿಯನ್ನ ಕೈಗೊಂಡವನು ಕಬ್ಬನ್. ಸೊ ಇವನ್ ಕಾಲದಲ್ಲೂ ಕೂಡ ಒಂದು ಜಾಸ್ತಿ ಡೆವಲಪ್ಮೆಂಟ್ಸ್ ಕೂಡ ಆಗಿತ್ತು ಅಂತ. ಹಾಗಾಗಿ ಮಾರ್ಕ್ ಕಬ್ಬನ್ ಆಡಳಿತ ತುಂಬಾ ಚೆನ್ನಾಗಿತ್ತು. ಅದೇ ಟಿಪ್ಪುವಿನ ಕಾಲಕ್ಕೆ, ಹೈದರಾಲಿ ಕಾಲಕ್ಕೆ ಬಂದ್ರೆ, ಹೈದರಾಲಿ ಮತ್ತೆ ಟಿಪ್ಪು ಕಾಲಕ್ಕೆ ಬಂದ್ರೆ ಅಮೃತ್ ಮಹಲ್ ಅಂತ ಕರಿತೀವಿ. ಕೃಷಿಗಾಗಿ ಡೆವಲಪ್ಮೆಂಟ್ ಮಾಡತಕ್ಕಂತ ಯೋಜನೆ. ಮತ್ತು ಬಂಗಾಳದಿಂದ ಕರ್ನಾಟಕಕ್ಕೆ ರೇಷ್ಮೆ ಡೆವಲಪ್ಮೆಂಟ್ಸ್ ಮಾಡಿದವನು ಕೂಡ ಟಿಪ್ಪು ಸುಲ್ತಾನ್. ಇದು ಕೂಡ ನಿಮ್ಗೆ ಚೆನ್ನಾಗಿ ಗೊತ್ತಿರಲಿ. ಕಾಫಿ ಬೆಳೆನಲ್ಲಿ ತುಂಬಾ ಬದಲಾವಣೆಗಳನ್ನು ಮಾಡಿದ್ದು ಕಬ್ಬನ್ ಕಾಲದಲ್ಲಿ. ಹಲಾತ್ ಅಂತಕ್ಕಂಥ ತೆರಿಗೆಗಳನ್ನು ಹಾಕೋದ್ರ ಮುಖಾಂತರ ಕಬ್ಬಿನ ಡೆವಲಪ್ಮೆಂಟ್ಸ್ ಅಲ್ಲ, ಅದು ಕಾಫಿ ಡೆವಲಪ್ಮೆಂಟ್ಸ್ ಜೊತೆಗೆ ಕಾಫಿ ಬೋರ್ಡ್ ಗಳನ್ನೆಲ್ಲ ತಂದದ್ದು ಇದೇ ಕಾಲದಲ್ಲಿ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಕ್ವಶನ್ ನಂಬರ್ 15 ಏನ್ ಹೇಳುತ್ತೆ ಅಂತ. ಚೋಳರ ಕಂಚಿನ ಮೂರ್ತಿಗಳು ಉತ್ಕೃಷ್ಟ ಕೌಶಲ್ಯಕ್ಕೆ ಹೆಸರಾಗಿದ್ದಾವೆ. ಈ ಮೂರ್ತಿಗಳನ್ನ ಎಷ್ಟು ಲೋಹಗಳ ಮಿಶ್ರಣದಿಂದ ಇದನ್ನ ತಯಾರು ಮಾಡ್ತಾ ಇದ್ರು ಅಂತ. ಅದರಲ್ಲಿ 4 ಲೋಹಗಳ ಮಿಶ್ರಣ, 5 ಲೋಹಗಳ ಮಿಶ್ರಣ, 6 ಲೋಹಗಳ ಮಿಶ್ರಣ, 8 ಲೋಹಗಳ ಮಿಶ್ರಣ. ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂದ್ರೆ 5. ಈಗಲೂ ಕೂಡ ನಿಮಗೆ ಗೊತ್ತಿದೆ, ಅದು ಪಂಚಲೋಹ ಅಂತ ಕರಿತೀವಿ. ಪಂಚಲೋಹದ ಮೂರ್ತಿಗಳು, ಪಂಚಲೋಹದ ವಿಚಾರಗಳು ಅಂತ ಕೂಡ ಕರಿತೀವಲ್ಲ, ಅದು ಪಂಚಲೋಹಗಳನ್ನ ಬಳಸ್ತಾ ಇದ್ರು. ಹಾಗಾಗಿ ಇವ್ರ ಕಾಲದಲ್ಲಿ ಬಹಳ ಮುಖ್ಯವಾಗಿ ತಾಮ್ರ ಮೊದಲಿಂದನೂ ಬಳಕೆಯಲ್ಲಿ ಇತ್ತದು. ಜೊತೆಗೆ ತವರ ಇತ್ತು. ಇದು ಮೊದಲು ಅವ್ರು ಬಳಸ್ತಾ ಇದ್ರು. ಮೂರ್ತಿಯ ಒಂದು ರಚನೆಯಲ್ಲಿ ಇದನ್ನು ಬಳಸ್ತಾ ಇದ್ರು. ಇದ್ರ ಜೊತೆಗೆ ಅವರು ಪಂಚಲೋಹಗಳಲ್ಲಿ ನೆಕ್ಸ್ಟ್ ಮಿಕ್ಸ್ ಮಾಡ್ತಾ ಇದ್ದಿದ್ದು ಚಿನ್ನ ಪ್ಲಸ್ ಬೆಳ್ಳಿ ಪ್ಲಸ್ ಸೀಸ ಬಳಸ್ತಾ ಇದ್ರು. ಲೆಡ್ ಕೂಡ ಬಳಸ್ತಾ ಇದ್ರು. ಇವುಗಳನ್ನಿಷ್ಟು ಪಂಚಲೋಹಗಳಿಂದ ಅವ್ರು ತಯಾರು ಮಾಡ್ತಾ ಇದ್ದಿದ್ದು ಮೂರ್ತಿಗಳು. ಓಕೆ, ಇದು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ 16ನೇ ಪ್ರಶ್ನೆ ಇದೆ. ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಸಿಕ್ಕಿದ್ ನನಗೆ ಇದೆ. ಸ್ವಾತಂತ್ರ್ಯ ಚಳವಳಿಯ ಅವಧಿಯಲ್ಲಿ ನಾನು ಈವರೆಗೂ ಕೂಡ ಇವ್ರ ಬಗ್ಗೆ ಮಾತಾಡ್ರಪ್ಪ ಅಂದ್ರೆ ಮಾತಾಡೋದಿಲ್ಲ. ಆದ್ರೆ ಪ್ರಶ್ನೆ ಕೇಳಿದ್ದಾರೆ ಬಹಳ ಜನರು. ಅಖಿಲ ಕರ್ನಾಟಕ ಸತ್ಯಾಗ್ರಹ ದಿನ ಅಂತೇಳಿ ಯಾವಾಗ ಆಚರಣೆ ಮಾಡಿದ್ರು ಅಂತ. ಡಿಸೆಂಬರ್ 12, ಜನವರಿ 12, ಜುಲೈ 12, ಸೆಪ್ಟೆಂಬರ್ 12. ತುಂಬಾ ಅದ್ಭುತವಾದ ಪ್ರಶ್ನೆ ಇದು. ಸ್ನೇಹಿತರೆ, ಈ ಪ್ರಶ್ನೆಗೆ ನೀವು ಕರೆಕ್ಟ್ ಆಗಿ ಆನ್ಸರ್ ನೋಡೋದಾದ್ರೆ ಜನವರಿ 12 ಇದೆಯಲ್ಲ, ದಿಸ್ ಈಸ್ ದ ಆನ್ಸರ್. ಜನವರಿ 12
ಅಖಿಲ ಕರ್ನಾಟಕ ಸತ್ಯಾಗ್ರಹ ದಿನ ಅಂತ ಕೂಡ ಕರೀತಾರೆ. ಯಾವಾಗದು? 1932 ಜನವರಿ 12. ಏನ್ ಮಾಡಿದ್ರು ಅವತ್ತು? ಕರ್ನಾಟಕ ಇತಿಹಾಸದಲ್ಲಿ ಈ ದಿನ ತುಂಬಾ ಫೇಮಸ್. ಯಾಕೆ ಅಂತಂದ್ರೆ ಕರ ನಿರಾಕರಣಾ ಚಳುವಳಿಗೆ ನಡೀತಾ ಇತ್ತು. ನೋ ಟ್ಯಾಕ್ಸ್ ಕ್ಯಾಂಪೈನ್ ನಡೀತಾ ಇತ್ತು. 1932 ಜನವರಿ 12 ಅನ್ನ ಅಖಿಲ ಕರ್ನಾಟಕ ಸತ್ಯಾಗ್ರಹ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ಯಾವ್ದನ್ನ? ಜನವರಿ 12, 1932 ಇದನ್ನ. ಆವಾಗ ಇದರ ನಾಯಕತ್ವ ವಹಿಸ್ತವ್ರೆ ಕೃಷ್ಣ ಗೋಪಾಲ ಜೋಶಿ ಅಂತ ಕೂಡ ಕರಿತೀವಿ ನಾವು. GV ಜೋಶಿ ಅಲ್ಲ, KV ಜೋಶಿ ಅಂತ ಕರಿತೀವಿ. GV ಅಲ್ಲ, KV ಜೋಶಿ ಅಂತ. ಓಕೆ, ಇವ್ರು ವೆರಿ ಇಂಪಾರ್ಟೆಂಟ್. ಕೃಷ್ಣ ಗೋಪಾಲ ಜೋಶಿ, KG ಜೋಶಿ ಅವರು. ಕೃಷ್ಣ ಗೋಪಾಲ ಜೋಶಿ ಅವರು ಈ ಒಂದು ನಾಯಕತ್ವ ವಹಿಸ್ಕೊಂಡಿದ್ರು. ಬಾಲಚಂದ್ರ ಅವರು ಕೂಡ ಅದಕ್ಕೆ ಸಪೋರ್ಟಿವ್ ಆಗಿ ಮಾಡ್ತಾರೆ. ರಾಜ್ಯದಾದ್ಯಂತ ಜನರನ್ನ ಒಟ್ಟುಗೂಡಿಸ್ಬಿಟ್ಟು ಕರ ನಿರಾಕರಣಾ ಚಳುವಳಿಯನ್ನ ನಡೆಸಬೇಕು ಅಂತ ಅಂದ್ರು. ಯಾಕೆ ಅಂತಂದ್ರೆ ನಿಮಗೆ ಗೊತ್ತಿದೆ, 1930ರಿಂದನೂ ಕೂಡ ನಮ್ಮಲ್ಲಿ ನಾಗರಿಕ ಸಹಕಾರ ಚಳುವಳಿ ನಡೀತಾ ಇತ್ತು. ಅವಾಗ ಗಾಂಧೀಜಿ ಟೋಟಲ್ 3 ಟೈಪ್ಸ್ ಹೋರಾಟಕ್ಕೆ ಕರೆ ನೀಡಿದ್ರು. ಒಂದು ಕರ ನಿರಾಕರಣಾ ಚಳುವಳಿ ಮಾಡಿ ಅಂತ, ಇನ್ನೊಂದು ಉಪ್ಪಿನ ಮೇಲಿನ ತೆರಿಗೆಯನ್ನ ರದ್ದು ಮಾಡಿ ದಂಡಿ ಮಾರ್ಚ್ ಮಾಡ್ರಿ ಅಂತ, ಉಪ್ಪಿನ ಸತ್ಯಾಗ್ರಹ ಮಾಡ್ರಿ ಅಂತ ಕೂಡ ಹೇಳಿದ್ರು. ಅದು ಅಲ್ಲದೆ ಅರಣ್ಯ ಸತ್ಯಾಗ್ರಹ, ಇವು ಮೂರನ್ನು ಟೋಟಲ್ ಕಾಲ್ ಮಾಡಿದ್ರು ಅವರು. ಹಂಗಾಗಿ ಇದನ್ನ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಅಂತ ಕೂಡ ಕರಿತೀವಿ. ಈ ತರ ನಡೆದಾಗ ಈ ಕರ ನಿರಾಕರಣಾ ಚಳುವಳಿಯ ನಾಯಕತ್ವವನ್ನು ಕರ್ನಾಟಕದಲ್ಲಿ ವಹಿಸೋರು ಯಾರು ಅಂದ್ರೆ KG ಜೋಶಿ ಅವರು ವಹಿಸಿದ್ರು. ಸೊ ಇದು ನಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ಸಿಗತ್ತೆ. ಓಕೆ, ಇದು 16ನೇ ಪ್ರಶ್ನೆ. ಇದಾಗಿತ್ತು ನಮ್ಮ KAS ಅಲ್ಲಿ ಕೇಳಿರ್ತಕ್ಕಂತಹ 2020 ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತ ಟೋಟಲ್ 16 ಕ್ವಶನ್ಸ್. ಇದು 16 ಹಿಸ್ಟ್ರಿ ಕ್ವಶನ್ಸ್ ಗಳು ಕೂಡ ಬಂದಿತ್ತು. ಎಲ್ಲಾ ರೀತಿಯಿಂದ ಕವರ್ ಮಾಡಿದ್ದ. ಅದರಲ್ಲಿ ಕರ್ನಾಟಕ ಹಿಸ್ಟ್ರಿಗೆ ಸಂಬಂಧಪಟ್ಟಂಗೆ ನೆನ್ಪಿಟ್ಕೊಳ್ಳಿ, 2 ಪ್ರಶ್ನೆಗಳನ್ನ ಕೇಳಲಾಗಿತ್ತು. ಕರ್ನಾಟಕ ಹಿಸ್ಟ್ರಿಗೆ ಸಂಬಂಧಪಟ್ಟಂಗೆ 2 ಪ್ರಶ್ನೆಗಳು, 2 ಅಲ್ಲ 4 ಕೇಳಿದಾನೆ. ಓಕೆ, 4 ಪ್ರಶ್ನೆಗಳು. ಉಳಿದಿದ್ದೆಲ್ಲ ಆ ಕಡೆ ಈ ಕಡೆ ಹಿಸ್ಟ್ರಿ ಕೂಡ ಕೇಳಿದಾನೆ. ಸೊ ಹಂಗಾಗಿ ಬಹಳ ಅತ್ಯುತ್ತಮವಾದಂತಹ ಕ್ಲಾಸ್ಗಳು. ಸೊ ಇವುಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು, ಬಾಯ್.